ಹೇಳಿದೆ ಇನ್ನು ಬಂದಿಲ್ವಾ? ನೀವೇ ರೆಫರ್ ಮಾಡಿದ ಆಂಕರ್ ಬಂದಿಲ್ಲ ನೋಡಿ. ಈಗ ರೆಫರ್ ಮಾಡಿ ಅಡ್ವಾನ್ಸ್ ಹಾಕ್ಸ್ಕೊಂಡ್ರೆ ರೆಫರ್ ಮಾತ್ರ ಮಾಡೋದಷ್ಟೇ, ಮಿಕ್ಕಿದ್ ನನ್ ಕೆಲಸ ಅಲ್ಲ. ಪೆಂಡ್ರೈವ್ ಸಿಕ್ಕಿರ್ಬೇಕೆಲ್ಲೋ. ಸರಿ, ಈಗ ಸರಿ, ನಿಮ್ಮ ಆಂಕರ್ ಪೆಂಡ್ರೈವ್ ಹುಡ್ಕೊಂಡು ಹೋಗಿದ್ದಾರೆ, ಹಂಗಾಗಿ ಆ ಜವಾಬ್ದಾರಿನ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಸಂತೋಷದಿಂದ ಸ್ವೀಕರಿಸಿ. ಎಲ್ರಿಗೂ ನಮಸ್ಕಾರ. ಆಂಕರ್ಸ್ನ ಕರೆಸಿರ್ತಾರೆ, ಅವ್ರದ್ದೊಂದು ಪ್ರೋಟೋಕಾಲ್ ಇರುತ್ತೆ. ನನಗೆ ಆ ಪ್ರೋಟೋಕಾಲ್ ಇಲ್ಲ, ಡೈರೆಕ್ಟ್ ಆಗಿ ಮಾತಾಡ್ಬಿಡ್ತೀನಿ. ಏನ್ ಅನ್ಸುತ್ತೆ ಅದನ್ನ ಹೇಳ್ತೀನಿ, ದಯವಿಟ್ಟು ಅದನ್ನ ಸ್ವೀಕಾರ ಮಾಡಬೇಕು. ಫಸ್ಟ್ ಆಫ್ ಆಲ್, ಈ ವಿದ್ಯಾರ್ಥಿನಿಯರೇ ಯೂನಿವರ್ಸಿಟಿಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ಅಮುಕ್ತ ಕ್ಯಾಂಪಸ್ಗೆ ಹಿರಿಯ ಪತ್ರಕರ್ತ ಮಿತ್ರರು, ತುಂಬಾ ನಮ್ಮ ಸಿನಿಮಾದ ಟೆಕ್ನಿಷಿಯನ್ಸು, ಕಲಾವಿದರು, ಮತ್ತೆ ಎಲೆಕ್ಟ್ರಾನಿಕ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ಸ್ನೇಹಿತರು, ಪ್ರಿಂಟ್ ಮೀಡಿಯಾ ಸ್ನೇಹಿತರು ಎಲ್ಲರೂ ಬಂದಿದ್ರಿ. ಮತ್ತೆ ಡಿಸ್ಟ್ರಿಬ್ಯೂಟರ್ಸು, ಪ್ರೊಡ್ಯೂಸರು, ಡೈರೆಕ್ಟರು ಎಲ್ಲರೂ ಇದ್ದೀರಿ. ಎಲ್ರಿಗೂ ಸ್ವಾಗತ, ಮತ್ತೊಮ್ಮೆ ಸುಸ್ವಾಗತ. ಯೂನಿವರ್ಸಿಟಿ ಕ್ಯಾಂಪಸ್ ಅಂದ ತಕ್ಷಣ ಒಂದ್ ಸ್ವಲ್ಪ ಈ ಸ್ಟೂಡೆಂಟ್ಸ್ ಎಲ್ಲ ಹೊಸದಾಗಿ ಸೇರ್ಕೊಂಡಿರ್ತಾರೆ. ಸೊ ಯೂಶುವಲ್ ಆಗಿ ಅಂತವ್ರಿಗೆಲ್ಲ ಒಂದು ಫ್ರೆಶರ್ಸ್ ಡೇ ಅಂತ ಮಾಡ್ತೀವಿ. ಬಹುಶಃ ಹಳಬರಿಗೂ ನೆನಪಿರ್ಬೋದು, ಹೊಸಬ್ರಿಗೂ ಅದು ಅನುಭವ ಆಗಿರಬೇಕು. ಸೊ ಐ ಡೋಂಟ್ ಕಾಲ್ ದಿಸ್ ಆಸ್ ಎ ಪ್ರೆಸ್ ಮೀಟ್, ರಾದರ್ ಐ ವಿಲ್ ಸೇ ಎ ಫ್ರೆಶರ್ಸ್ ಮೀಟ್, ಬಿಕಾಸ್ ನಮ್ಮ ಸಿನಿಮಾದಲ್ಲಿ ಮಾಡಿರುವಂತಹ ಎಲ್ಲ ಯುವಕ ವಿದ್ಯಾರ್ಥಿನಿಯರೆಲ್ಲರೂ ಫ್ರೆಶರ್ಸ್. ಸೊ ಐ ಟ್ರೀಟ್ ದಿಸ್ ಆಸ್ ಎ ಫ್ರೆಶರ್ಸ್ ಡೇ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮಕ್ಕೆ ನಮಗೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಬರಬೇಕಾಗಿತ್ತು. ಅವ್ರಿಗೆ ಶೂಟಿಂಗ್ ಬ್ಯುಸಿ, ಬರಕ್ಕಾಗಲ್ಲ ಅಂದ್ರು. ಒಂದು ಬೈಟ್ ಕೊಟ್ಟಿದ್ದಾರೆ ನಮ್ಮ ಈ ವಿದ್ಯಾರ್ಥಿನಿಯರ ಸಿನಿಮಾದ ಬಗ್ಗೆ. ಕ್ಯಾನ್ ಯು ಪ್ಲೇ ದಟ್ ಪ್ಲೀಸ್? ಇದೆ ಸ್ವಲ್ಪ ತುಂಬಾ ಸ್ಟೂಡಿಯಸ್ ಆಗಿ ಓದುವಂತ ಹುಡುಗರು ಇರ್ತಾರೆ, ಬುದ್ಧಿವಂತರು ಇರ್ತಾರೆ, ಫ್ರಂಟ್ ಬೆಂಚಲ್ಲಿ ಕೂತ್ಕೊಂಡು ಓದ್ತಾ ಇರ್ತಾರೆ. ಅದೇ ತರ ಸ್ವಲ್ಪ ಬ್ಯಾಕ್ ಬೆಂಚಲ್ಲಿ ಕೂತ್ಕೊಂಡು ತರಲೆ ಮಾಡೋ, ಸ್ವಲ್ಪ ಇರ್ರೆಸ್ಪಾನ್ಸಿಬಲ್ ಆಗಿ ಲೈಫ್ನ ಈಸಿಯಾಗಿ ತಗೊಂಡು ಹೋಗುವಂತ ಸ್ಟೂಡೆಂಟ್ಸ್ ಇರ್ತಾರೆ. ಸೊ ವಿ ಕ್ಯಾನ್ ಸೇ ದೆಮ್ ಬ್ಯಾಡ್ ಬಾಯ್ಸ್. ಸೊ ಇಂಥ ಬ್ಯಾಡ್ ಬಾಯ್ಸ್ ಎಲ್ಲ ಸೇರಿ ಒಂದು ಸಾಂಗ್ ಮಾಡಿದ್ದಾರೆ. ಸಾಂಗ್ ನ ಪ್ಲೇ ಮಾಡ್ಬೋದಾ? ಥ್ಯಾಂಕ್ ಯು. ಅದೇ ಸಿನಿಮಾ ಪವರ್. ಎಕ್ಸಾಕ್ಟ್ಲಿ, ಅದಕ್ಕೆ ಹೇಳೋದು ಎಲ್ಲರೂ ಸಿನಿಮಾ. ಇದು ಟಿ ಸೀರೀಸ್ ಕನ್ನಡದಲ್ಲಿ ರಿಲೀಸ್ ಆಗಿದೆ, ನೋಡಿ, ಇಷ್ಟ ಆದ್ರೆ ಶೇರ್ ಮಾಡಿ ಅಂತ ಈ ಮುಖಾಂತರ ನಿಮ್ಮಲ್ಲಿ ಕೇಳ್ಕೊಂತೀನಿ. ಕಡೆಯಲ್ಲಿ ನಿಂಗೂ ಮೈಕ್ ಕೊಡ್ತಿದ್ದೆ ನಾನು. ಸೊ ಐಡೆಂಟಿಟಿ ಕ್ರೈಸಿಸ್. ಇಲ್ಲ, ಲಾಸ್ಟ್ ಅಲ್ಲಿ ಕೊಡೋ ಗೌರವ ಕೊಡ್ತೀವಿ. ಸರಿ, ಕಂಟಿನ್ಯೂ. ಏನೋ ಹೇಳಕ್ ಹೊರಟೆ, ನಾನೇ ಮರ್ತು ಈಗ. ನೆಕ್ಸ್ಟ್ ಟ್ರೈಲರ್ ಲಾಂಚ್ ಕಾರ್ಯಕ್ರಮ. ಡಿಸ್ಟ್ರಿಬ್ಯೂಟರ್ ಯಾರು ಬಂದಿದ್ದಾರೆ? ಓಕೆ. ಆಕ್ಚುಲ್ ಆಗಿ ಈ ಸಿನಿಮಾನ ಇವರು ಸ್ಟಾರ್ಟ್ ಮಾಡಿದ್ದು ಬರೀ ಕನ್ನಡಕ್ಕೆ ಮಾತ್ರ. ಕನ್ನಡಕ್ಕೆ ಮಾಡಬೇಕು ಅಂತ ಹೇಳಿ ಎಲ್ಲ ಡಿಸೈನ್ ಮಾಡಿಕೊಂಡು ಪೋಸ್ಟರ್ ಲಾಂಚ್ ಮಾಡ್ತಾರೆ. ಮಾಡಿದ್ಮೇಲೆ ಒಂದು ಮಲಯಾಳಂ ಮತ್ತೆ ತೆಲುಗು ಕಡೆಯಿಂದ ಇವ್ರಿಗೊಂದು ಆಫರ್ ಬರುತ್ತೆ. ಮಾಡ್ತಾ ಇದ್ದೀರಿ, ಏನೋ ಟ್ರೆಂಡಿಂಗ್ ಆಗಿದೆ, ಏನೋ ಹೊಸತರ ಇದೆ, ತೆಲುಗು ಮತ್ತೆ ಮಲಯಾಳಂ ಅಲ್ಲೂ ಮಾಡಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ. ಇಟ್ಸ್ ಅ ಗ್ರೇಟ್ ಆನರ್. ಸಿನಿಮಾ ಶುರುವಾಗಕ್ಕೆ ಮುಂಚೆನೆ ಆಫರ್ ಬರೋದಿದೆಯಲ್ಲ, ಅದು ತುಂಬಾ ಒಳ್ಳೆ ಸುದ್ದಿ. ಅದು ಇವತ್ತಿನ ಕನ್ನಡ ಸಿನಿಮಾಗಳ ಪರಿಸ್ಥಿತಿ ನೋಡಿದ್ರೆ ಈ ತರದೊಂದು ಆಫರ್ ಬಂದಿರೋದು ತುಂಬಾ ಗ್ರೇಟ್ ಅಂತಾನೆ ಅನ್ಕೋತೀನಿ. ಸೊ ಹಾಗಾಗಿ ಈ ಸಿನಿಮಾ 3 ಲ್ಯಾಂಗ್ವೇಜ್ ಅಲ್ಲಿ ಆಗಿದೆ. ಸೊ ಅದರದ್ದು ಬ್ಯಾಕ್ ಟು ಬ್ಯಾಕ್ ಈಗ ಟ್ರೈಲರ್ ನ ನೋಡೋಣ. 3 ಲ್ಯಾಂಗ್ವೇಜ್ದು ಒನ್ಸ್ ಮೂರ್ ಅಂತ ಹೇಳೋದು ಬೇಡ, ಒಟ್ಟಿಗೆ 3 ಹಾಕ್ಬೋಣ. ಓಕೆ, ರೈಟ್. ಥ್ಯಾಂಕ್ ಯು. ಕಾರ್ತಿಕ್, ಅದ್ರ ಬಗ್ಗೆನೇನೋ ಜಾಸ್ತಿ ಇಲ್ಲಿರೋಂಗಿದೆ. ಖಂಡಿತ ಇಲ್ಲ, ಯಾರು ಸಿಕ್ಕಿದ್ರೆ ಹೇಳ್ಬೋದು. ಇದು ಪಾರ್ಟ್ ಎ, ಸೈಡ್ ಎ ಟ್ರೈಲರ್. ಸೈಡ್ ಬಿನೂ ಇದೆ, ಅದು ಇನ್ನೊಂದು ಸ್ವಲ್ಪ ದಿವಸ ಆದ್ಮೇಲೆ ನಿಮ್ಗೆಲ್ಲರಿಗೂ ತೋರಿಸ್ತೀವಿ. ಪಕ್ಕಾ ಕಮರ್ಷಿಯಲ್, ಕಾಲೇಜ್ ಮಕ್ಕಳಿಗೆ ಇಷ್ಟ ಆಗುವ ರೀತಿಯಲ್ಲಿ ಒಂದು ಕತೆ ಹೆಣ್ದು ಅದ್ಭುತವಾಗಿ ಮಾಡಿದ್ದಾರೆ. ಇಟ್ಸ್ ಎ ಬ್ಯೂಟಿಫುಲ್ ಟ್ರೈಲರ್ ಮಿಸ್ಟರ್ ಅರುಣ್. ಈಗ ನಮ್ಮ ಜೊತೆ ಇಲ್ಲಿ
ಮಲಯಾಳಂ ಡಿಸ್ಟ್ರಿಬ್ಯೂಟರ್ ಶಾನ್ ಅವರಿದ್ದಾರೆ. ದಯವಿಟ್ಟು ಪ್ಲೀಸ್ ಕಮ್ ಆನ್ ದ ಸ್ಟೇಜ್ ಅಂಡ್ ಒಂದೆರಡು ಮಾತು ಹೇಳಬೇಕು ಅಂತ ಕೇಳ್ಕೊತೇನೆ. ವೆಲ್ಕಮ್ ಬ್ಯಾಂಗ್ಳೂರ್. ಎಲ್ಲಾರು ಟ್ರೈಲರ್ ನೋಡ್ತೀವ? ಏನಾಯ್ತು ಸರ್, ಚೆನ್ನಾಗಿತ್ತವ? ओके जास्ती नन कन्नड़ बल्ला आई टॉक टू हिंदी. पहले पिक्चर मैंने देखा है और 1 महीने के पहले देखा है, जस्ट फॉर अ कॉमन वॉच. ये पिक्चर देखने के बाद मेरे को मिला ये पिक्चर नॉट इन कन्नड़ा, इट वाज गोइंग फॉर ऑल अदर इंडियन लैंग्वेजेस. सडनली वी प्लान फॉर मलयालम एंड तेलुगु ऑल्सो. कैसे वो यंगस्टर्स का पिक्चर है, बहुत यंगस्टर्स का पिक्चर आया क्योंकि आइजैक न्यूटन का एक स्टोरी चल रहा है. एवरी एक्शन देयर इज इक्वल एंड ऑपोजिट. फर्स्ट हाफ इज व्हाट हैपेंड, देयर इज इक्वल, देन फॉर द ऑपोजिट साइड ऑफ द मूवी. This type of movie I am watching the first time because full ಈ ಬೋರ್ಡಿಂಗ್ ಸ್ಕೂಲಲ್ಲಿ ಚಿಲ್ಡ್ರನ್ಸ್ ವಾಟ್ ಹ್ಯಾಪನ್ ಫಾರ್ ದ ಪರ್ಫಾರ್ಮೆನ್ಸ್ ಇನ್ ಸ್ಕೂಲ್ ಎಲ್ಲ ಜನಕ್ಕೆ ಇಷ್ಟ ಆಗ್ತದೆ. ಅರುಣ್ ಇದು ಮೇಡ್ ಮಾಡ್ತೀನಿ. ಐ ಹ್ಯಾವ್ ಎ ವೆರಿ ಇಂಟ್ರೆಸ್ಟ್ ಟು ವಾಚ್ ದಿಸ್ ಮೂವಿ. ಆನ್ ದಿ ಓಪನಿಂಗ್ ಡೇ ಐ ಹ್ಯಾವ್ ಟು ಗೋ this producer of it signing this movie Malayalam dubbing rights. We are already dubbing will be started and songs will be completed. Already one song will be releasing. It's going for a good tendency and good response from the public. So thank you ellaru ee picture theater bandu nodi. Thank you, thank you, thank you. ಥ್ಯಾಂಕ್ ಯು ಶಾನ್. ಕನ್ನಡ ಬರದೇ ಇದ್ರು ಸ್ವಲ್ಪ ಕನ್ನಡದಲ್ಲಿ ಮಾತಾಡಿಕೊಂಡು ನಮಗೊಂದು ಗೌರವ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಬಹುಶಃ ಈಗ ಒಂದು ಕಂಡೀಷನ್ ಮೇಲೆ ನಾನು ಆರ್ಟಿಸ್ಟ್ಗಳನ್ನ ಸ್ಟೇಜ್ ಮೇಲೆ ಕರಿತೀನಿ. ಪ್ರತಿ ಸಲ ಪ್ರಶ್ನೆ ಅವ್ರು ಬಂದಾಗ್ಲೂ, ಪ್ರತಿ ಸಲ ಅವ್ರಿಗೇನ ಪ್ರಶ್ನೆ ಇದ್ದಾಗ್ಲೂ ಇಲ್ಲಿ ಕೂತ್ಕೊಂಡಿದ್ದಂತ ಅಥವಾ ನಿಂತಿದ್ದಂತ ಯಾವುದೇ ಆರ್ಟಿಸ್ಟು ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಅಂದ್ರೆ ಏನು ಹೇಳಲ್ಲ. ಯಾಕೆಂದ್ರೆ ಡೈರೆಕ್ಟರ್ ಲಾಕ್ ಮಾಡಿರ್ತಾರೆ, ಏನು ಹೇಳಬೇಡಿ ಅಂತ. ಈಗ ಅವರವರು ಪಾತ್ರದ ಬಗ್ಗೆ ಏನಾದ್ರು ಹೇಳ್ಬೋದು ಅನ್ನೋ ಹಾಗಿದ್ರೆ ಮಾತ್ರ ನಾನು ಆರ್ಟಿಸ್ಟ್ ನ ಕರೆಸ್ತೀನಿ. ಪ್ಲೀಸ್ ಕಮ್. ಖಂಡಿತ ಸರ್, ಡೆಫಿನೆಟ್ಲಿ ನೀವೇನ್ ಕ್ವಶನ್ಸ್ ಕೇಳಿದ್ರು ಅದಕ್ಕೆ ಹೇಳೋದಕ್ಕೆ ಪರ್ಮಿಷನ್. ಡೈರೆಕ್ಟರ್ ಮೊದಲು ಮಾತಾಡ್ಲಾ? ಸರಿ, ಕ್ಯಾಪ್ಟನ್ ಆಫ್ ದ ಶಿಪ್ ಬನ್ನಿ. ಇಲ್ಲ, ಫಸ್ಟ್ ಆರ್ಟಿಸ್ಟ್ ಕರೆದ್ಬಿಟ್ಟು ಒಟ್ಟಿಗೆನೆ ಇಂಟ್ರಾಕ್ಷನ್ ಹೋದ್ರೆ ಬೆಟರ್ ಅನ್ಕೊಂತೀನಿ. ಬೇಡ, ಪ್ರಶ್ನವ್ರು ಏನಾರು ಇದ್ರೆ ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ತಾರೆ. ಅವ್ರವ್ರು ಬಂದಾಗ ಅವ್ರವ್ರನ್ನ ಕೇಳಲಿ ಪ್ಲೀಸ್. ಏನಾರ ಕ್ವಶನ್ ಇದೆಯಾ ಸಿನಿಮಾ ಬಗ್ಗೆ? ದಯವಿಟ್ಟು ಕೇಳಿ. ಮೊದಲನೇದಾಗಿ ಇಲ್ಲಿಗೆ ಬಂದಿರೋ ಎಲ್ಲ ಪತ್ರಕರ್ತರ ಮಿತ್ರರಿಗೂ ಹಾಗೂ ಡಿಸ್ಟ್ರಿಬ್ಯೂಟರ್ಸ್ಗೂ, ಕಲಾವಿದರಿಗೂ, ಟೆಕ್ನಿಷಿಯನ್ಸ್ಗೂ ಮತ್ತೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಎಲ್ರಿಗೂ ಮನಸ್ಪೂರ್ವಕವಾದ ಧನ್ಯವಾದಗಳು. ನಿಮಗೆ ಟ್ರೈಲರ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನಂದ್ರೆ, ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಶೇರ್ ಮಾಡಿ. ಬಿಕಾಸ್ ಆಫ್ ನಿಮ್ಗಿಂತ ಪವರ್ಫುಲ್ ವೆಪನ್ ಏನೂ ಇಲ್ಲ. ಸೊ ಯಾಕೆಂದ್ರೆ ಇವತ್ತು ಸಿನಿಮಾ ತುಂಬಾ ಟಫ್ ಇದೆ ಮಾರ್ಕೆಟ್ ಮಾಡೋದು. ಬಿಕಾಸ್ ಆಫ್ ನಿಮ್ಮ ಸಹಾಯ ತುಂಬ ನೆಸೆಸಿಟಿ ಇದೆ. ಹಂಗಾಗಿ ಪ್ಲೀಸ್ ನಿಮ್ಮ ಕೈಲಾದಷ್ಟು ಇದನ್ನು ಶೇರ್ ಮಾಡಿ ಅಂತ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊತೀನಿ. ಎನಿ ಕ್ವಶನ್ಸ್ ಇದೆ? ಖಂಡಿತ. ಇದರಲ್ಲಿ ಏನು ಅಂತ ಹೇಳಿದ್ರೆ, ಆ್ಯಕ್ಚುಲಿ ಐ ಪ್ರೊಫೈಲ್ ಕೇಸಸ್. ಬಿಕಾಸ್ ಆಫ್ ಇದು ಪ್ಯೂರ್ಲಿ ಪೇರೆಂಟ್ಸಿಗೆ ಸಂಬಂಧಪಟ್ಟಿರೋ ಮ್ಯಾಟರ್ಸ್ ತುಂಬ ಇಟ್ಕೊಂಡಿದೆ. ಬಿಕಾಸ್ ಆಫ್ ಏನಂದ್ರೆ, ಎಲ್ರಿಗೂ ನಾವು ಇವತ್ತು ಯೂತ್ಸ್ನ ಬ್ಲೇಮ್ ಮಾಡ್ತಿದ್ವಿ. ಯೂತ್ಸ್ನ ಬ್ಲೇಮ್ ಮಾಡೋದಕ್ಕಿಂತ ಮುಂಚೆ ಆ ಲಿಬರರಿ ಕೊಟ್ಟಿರೋದು ಯಾರು ಸರ್? ಆ ಲಿಬರ್ಟಿ ಕೊಟ್ಟಿರೋದು ಯಾರು? ಎವ್ರಿ ಪೇರೆಂಟ್ಸ್. ಸೊ ಇವತ್ತು ಪೇರೆಂಟ್ಸ್ ಎಲ್ಲಂದ್ರೆ ಕೈ ತುಂಬ ಅಂದ್ರೆ ನಾವೆಲ್ಲೂ ವರ್ಕಹಾಲಿಕ್ ಆಗಿದ್ದೀವಿ. ಸೊ ಇವತ್ತೆಲ್ಲ ಮಕ್ಳಿಗೆ ಏನಂದ್ರೆ ಅವ್ರು ಕೊಡಿಸಿದಷ್ಟು ಎಲ್ಲ ಕೊಡಿಸ್ತಾ ಇದೀವಿ. ಬಟ್ ಕಂಟ್ರೋಲಿಂಗ್ ನಮ್ಮ ಕೈಲಿಲ್ಲ. ಎಲ್ಲ ಪೇರೆಂಟ್ಸು ಮಕ್ಕಳನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಮಕ್ಕಳನ್ನ ಕಂಟ್ರೋಲ್ ಮಾಡ್ತಿರೋದು, ಯೂತ್ಸ್ನ ಕಂಟ್ರೋಲ್ ಮಾಡ್ತಿರೋದು ಟೆಕ್ನಾಲಜಿ. ಸೊ ಟೆಕ್ನಾಲಜಿ ಇಂಟು ಪೇರೆಂಟ್ಸ್ ಮಧ್ಯೆ ಏನು ಗ್ಯಾಪ್ ಇದೆ, ಆ ಗ್ಯಾಪ್ ಇಂದ ಏನೇನು ನೆಗೆಟಿವಿಟಿ ವೈಬ್ಸ್ ಶುರುವಾಗುತ್ತೆ ಅನ್ನೋದೇ ಪಾಯಿಂಟ್ ಸರ್. ಸರ್ ಆಯ್ತು ಸರ್. UA
ನೀವು ಕೇಳಬೇಕು. ಏನು ಕೊಟ್ಟಿಲ್ಲ ಸರ್, ಹ್ಯಾಪಿಯಾಗಿ ಯು ಎ ಕೊಡ್ತೀವಿ ಅಂತ ತಗೊಂಡು. ಸ್ವಲ್ಪ ನಮ್ಮ ಎಸ್ಪೆಷಲಿ ಕರ್ನಾಟಕ ಸೆನ್ಸರ್ ಬೋರ್ಡ್ ಅಲ್ಲಿ ಸ್ವಲ್ಪ ಬ್ಲಡ್ ಬಂದ್ರು ಯೂಬರ್ ಎ ಕೊಟ್ಬಿಡ್ತಾರೆ. ಅದೇ ಆಂಧ್ರದಲ್ಲಿ ನೋಡಿದೀನಿ, ಒಂದು 25 ಕೊಲೆ ಮಾಡಿದ್ರು ಅದು ಯುನಲ್ಲೇ ಇರುತ್ತೆ ಅಥವಾ ಯುಬಾರ್ ಏನಲ್ಲೇ ಇರುತ್ತೆ, ಹೇಗೆ ಹೋಗೋದೇ ಇಲ್ಲ ಅದು. ಬಹುಶಃ ನಮ್ಮ ಸೆನ್ಸಾರ್ ಬೋರ್ಡ್ ಸ್ವಲ್ಪ ಸ್ಪೆಷಲ್. ಸೊ ಇನ್ನೊಂದು ಮೇಜರ್ಲಿ ಅಂದ್ರೆ ಇದು ಈ ಕಥೆಯ ಒಂದು ಭಾಗದ ಟ್ರೈಲರ್ ಅಂದ್ರೆ 8 ಸೈಡ್ ಟ್ರೈಲರ್ ಅಂತ ಮಾಡಿದೀವಿ. ಇನ್ನೊಂದು B ಸೈಡ್ ಟ್ರೈಲರ್ ಇದೆ. ಐ ಥಿಂಕ್ ಇನ್ನೊಂದು 15 days to 20 days ಆದ್ಮೇಲೆ ಇನ್ನೊಂದು ಟ್ರೈಲರ್ ನಾನು ರಿಲೀಸ್ ಮಾಡ್ತೀನಿ. ಅದರಲ್ಲಿ ವಿಷಯ ಬೇರೆ, ಇದ್ರ ಆಪೋಸಿಟ್ ವರ್ಷನ್ಸ್ ಇರುತ್ತೆ ಅನ್ನೋದು. ಇಲ್ಲ, ಸಿನಿಮಾ ಒಂದೇ ಪಾರ್ಟು. ಫಸ್ಟ್ ಟೈಮ್ ಅಂದ್ರೆ A ಸೈಡ್ B ಸೈಡ್ ಟ್ರೈಲರ್ ಅಂತ ಮಾಡ್ತಾ ಇದೀವಿ ಸರ್. ಅಂದ್ರೆ ಏನಂದ್ರೆ ಯೂಶಲಿ ಹೊಸ ಆಕ್ಟರ್ ಆಗಿರೋದ್ರಿಂದ ನೀಟಾಗಿ ಕ್ಯಾರೆಕ್ಟರೇಷನ್ ಪೋರ್ಟ್ರೇಟ್ ಹಾಕಬೇಕು ಪಬ್ಲಿಕ್ಕಿಗೆ ಅಂತ ಹೇಳೋ ವಿಚಾರಕ್ಕಾಗಿ ಸೊ ಎಲ್ಲ ಡೀಟೇಲ್ ಆಗಿ ಹೇಳಬೇಕು. ಈಗ ಬಸ್ ಆಫ್ ಇವಾಗ ಜನನ ಥಿಯೇಟ್ರಿಗೆ ಕರ್ಸೋದಾಗಿಂದ ಅವ್ರಿಗೆ ನೀಟ್ ಪ್ರೆಸೆಂಟೇಷನ್ ಕೊಡಬೇಕು ಅಂತ ನನ್ನ ಅಭಿಪ್ರಾಯ ಸರ್. ಇಲ್ಲ ಸರ್, ಇನ್ನೂ ಹೋಗಿಲ್ಲ. ಇವಾಗ ಟ್ರೈಲರ್ ಲಾಂಚ್ ಮಾಡ್ಕೊಂಡು ಇನ್ನು ಮುಂದೆ ಆ ಜರ್ನಿನ ಶುರು ಮಾಡ್ತೀವಿ. ಒನ್ ಥಿಂಗ್, ಮೊದಲನೇದೇನು ಅಂದ್ರೆ ಇಷ್ಟು ಆಫ್ಟರ್ ನನಗೆ ಸಾಂಗು ಮತ್ತೆ ಇದಾದ್ಮೇಲೆ ನನಗೆ ತುಂಬಾ ಬಿಸ್ನೆಸ್ ಎನ್ಕ್ವೈರೀಸ್ ಬಂದಿದೆ. ಫಸ್ಟ್ ಟೈಮ್ ನನಗೆ ಆಶ್ಚರ್ಯ ಆಗ್ತದೆ ಪರ್ಸನಲಿ. ತುಂಬಾ ಕಡೆ ತೆಲುಗುವಿಂದ ಡಿಸ್ಟ್ರಿಬ್ಯೂಟರ್ಸ್ ಫೋನ್ ಮಾಡಿದ್ದಾರೆ, ಸೊ ಬಂದು ಸಿನಿಮಾ ತೋರಿಸಿ ಅಂತ. ಅಷ್ಟರ ಮಟ್ಟಿಗೆ ಪಾಸಿಟಿವ್ ವೈಬ್ಸ್ ಇದೆ ಸರ್. ರಿಲೀಸು ಒನ್ ಮಂತ್ ಅನ್ಕೊಂಡಿದ್ದೀನಿ ಸರ್. 1.5 month ಅಲ್ಲಿ ಪ್ಲಾನ್ ಮಾಡ್ಕೊಂಡು ಸಿನಿಮಾಗಳು ಅಕ್ಕಪಕ್ಕ ಸಿನಿಮಾಗಳೇನು ಬರುತ್ತೆ ನೋಡ್ಕೊಂಡು. ಪೆನ್ ಡ್ರೈವ್ ಬಿಸಿ ಇದ್ದಾಗಲೇ ಮಾಡ್ಬಿಡು. ಪೆನ್ ಡ್ರೈವ್ ಬಿಸಿ ಇಲ್ಲ ಅಣ್ಣ, ಎಲ್ಲ ಯಾವುದೇ ಟಿವಿ ಚಾನಲ್ಗೆ ಹೋದ್ರು ಬರೀ ಪೆನ್ ಡ್ರೈವ್ ವಿಷಯ ಇದೆ, ನಮಗೆ ಸ್ಪೇಸೇ ಇಲ್ಲ. ಅಲ್ಲ, ನ್ಯೂಸ್ ಚಾನೆಲ್ ಅಲ್ಲಿ ಸಿನಿಮಾ ಹಾಕಲ್ವಲ್ಲ. ಅಲ್ಲ, ಅಟ್ಲೀಸ್ಟ್ ಮಾತಾಡೋಕ್ಕೆ, ಕರೆಯೋದಕ್ಕೆ, ಬೈಯೋದಕ್ಕೆ, ಒಗೆಯೋದಕ್ಕೆ ಏನಾದ್ರು ಕಾರ್ಯಕ್ರಮ ಬೇಕಲ್ಲ. ಯಾವುದಕ್ಕೂ ಸ್ಪೇಸ್ ಇಲ್ಲ ಅಲ್ಲಿ. ಆಮೇಲೆ ಇನ್ನೊಂದು ನಾವೆಲ್ಲ ಇನ್ನೂ ವಿದ್ಯಾರ್ಥಿನಿಯರುಗಳಾಗಿರೋದ್ರಿಂದ ಸಣ್ಣ ಪುಟ್ಟ ತಪ್ಪುಗಳಿರುತ್ತೆ, ದಯವಿಟ್ಟು ಅದನ್ನ ಹೊಟ್ಟೆಗೆ ಹಾಕೊಳ್ಳಿ ಅಂತ ಕೇಳ್ತೀನಿ ಈಗಲೇ ಅಡ್ವಾನ್ಸ್ ಆಗಿ. ಯಾಕೆಂದ್ರೆ ಕಲಿಕೆ ಯಾವಾಗಲೂ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಡೈರೆಕ್ಟರ್. ಈ ಹಿಂದಿನ ಒಂದು ಕಾರ್ಯಕ್ರಮಕ್ಕೆ ನಾನು ಬಂದಿರಲಿಲ್ಲ. ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನ ಜೊತೆ ಬರಬೇಕಾದಂತ ಆರ್ಟಿಸ್ಟ್ ಸುನಿಲ್ ಪುರಾಣಿಕ್, ಭವ್ಯ ಮೇಡಮ್ ಅವರೆಲ್ಲ ಬರಲಿಲ್ಲ. ಇವತ್ತು ನನ್ನ ಜೊತೆ ನನ್ನ ಕೋ ಆರ್ಟಿಸ್ಟ್ ವಕೀಲರಾದಂಥ ಪ್ರಶಾಂತ್ ಸಂಬರ್ಗಿ ಅವರಿದ್ದಾರೆ. ಪ್ಲೀಸ್ ಕಮ್ ಅಂಡ್ ಶೇರ್ ಯುವರ್ ಒಪಿನಿಯನ್. ಸರ್, ಇನ್ನು ಮುಂದೆ ನೀವು ಮೈಕ್ ನನಗೆ ಕೊಡಬೇಕು. ನೀವು ಪಿಕ್ಚರ್ ಆಕ್ಟ್ ಮಾಡಿದ್ದೀರಾ? ನನ್ನ ಪಾರ್ಟ್ ಬಂದಾಗ ನಾನು ಹೇಳ್ತೀನಿ. ಇಲ್ಲ, ಇವಾಗಲೂ ಪಾರ್ಟ್ ಶುರು ಆಗುತ್ತೆ ನಿಮ್ದೇನೆ. ಈಗ ಫಸ್ಟ್ ಪ್ರಶಾಂತ್ ಕರೆದು ಬಿಟ್ಟಿದ್ದೀನಿ. ಪ್ರಶಾಂತ್ ಮಾತಾಡಿ ಪ್ಲೀಸ್. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಮೊದಲನೇದಾಗಿ ಅರವಿಂದ್ ಅವರು ನನ್ನ ವಕೀಲರು ಅಂತ ಕರೀತಾರೆ. ನನ್ನ ವಕೀಲರಲ್ಲ, ಐ ಆಮ್ ನಾಟ್ ಅಡ್ವೊಕೇಟ್ ಬೈ ಪ್ರೊಫೆಷನ್. ತುಂಬಾ ಕೇಸ್ ಹಾಕ್ಸ್ಕೊಂಡಿರೋದಕ್ಕೆ ನಿನ್ನನ್ನ ವಕೀಲರು ಅಂತಾರೆ. 2020ಕ್ಕೆ ಏನು ಕರ್ನಾಟಕದ ಡ್ರಗ್ಸ್ ಸ್ಕ್ಯಾಂಡಲ್ ಎಕ್ಸ್ಪೋಸ್ ಆದಾಗ ನಮ್ಮ ಹಿಂದೆ 2017 ಕಂಪ್ಲೇಂಟ್ ಅನ್ನು ಇಟ್ಕೊಂಡು CCB ಮತ್ತು NCB ಅವರು ಏನು ಕರ್ನಾಟಕದಲ್ಲಿ ಒಂದು more than 120 ಪೀಪಲ್ಗೆ ನೋಟಿಸ್ ಕೊಟ್ಟು ಡ್ರಗ್ಸ್ ಕನ್ಸಂಪ್ಷನ್ಗೆ ಹಾವಳಿಯಾಗಿ ವಾಟ್ ಇಸ್ ಫೇಮಸ್ಲಿ ಕಾಲ್ಡ್ ಆಸ್ ಡ್ರಗ್ಸ್ ಸ್ಕ್ಯಾಂಡಲ್ ಎಕ್ಸ್ಪೋಸ್ ಆಫ್ 2020, ಅದರ ಕಥಾನಾಯಕನೇ ಎಲ್ಲೋ ಒಂದ್ ಕಡೆ ಈ ಪಿಕ್ಚರ್ ಅಲ್ಲಿ ಬಂದು ಹೋಗುತ್ತೆ. ನನಗೆ ಅರುಣ್ ಅವ್ರು ಬಂದು ಈ ಪಿಕ್ಚರ್ ಹೇಳಿದಾಗ ನಾನು ಆಸ್ ಅ ಸೋಷಿಯಲ್ ಆಕ್ಟಿವಿಸ್ಟ್ ಏನ್ ಮಾಡಿದ್ನೋ ಅದರ ತದ್ವಿರೋಧವಾಗಿ ಒಂದು ಪಿಕ್ಚರ್ ಇತ್ತು. ಯಾಕೆಂದ್ರೆ ನಾನು ಹೇಳೋದು ವೇದಾಂತ ಮನೆಯಲ್ಲಿ ರಾಕ್ಷಸರನ್ನು ಸಾಕಿದ್ದೆ, ನನ್ನ ಮಗಳೇ ನನ್ನ ಹಾದಿ ತಪ್ಪು ಹೋಗಿರ್ತಾಳೆ, ಅದರದ್ದೇ ಕಥಾನಾಯಕ. ಈ ಸ್ಟೋರಿ ಡ್ರಗ್ ಸ್ಕ್ಯಾಂಡಲ್ ಅಲ್ಲಿ ಬಂದು ಹೋಗಿರ್ತಕ್ಕಂಥ ಸ್ಟೋರಿ ನಮಗೆ ಅನುಭವ ಆಗಿದೆ. ಅನೇಕ ನಟರು ನಟಿಯರು ಹೇಗೆ ಒಂದು ಡ್ರಗ್ ಸ್ಕ್ಯಾಂಡಲ್ಗೆ ಸಿಕ್ಕಾಕೊಂಡು ಡ್ರಗ್ಗಿನ ಮೋಜಿನ ಬಲೆಗೆ ಸಿಕ್ಕಾಕೊಂಡು ಕೊನೆಗೆ ನೇಣಿಗೂ ಶರಣಾಗಿದ್ದಾರೆ. ಅದರ ಒಂದು ಕಥಾನಾಯಕ, ಅದರ ಒಂದು ಎಲೆಯನ್ನ ನನಗೆ ಅರುಣ್ ಎಕ್ಸ್ಪ್ಲೈನ್ ಮಾಡಿದಾಗ ವಿಲ್ ಇಟ್ ನಾಟ್ ಡ್ಯಾಮೇಜ್ ಮೈ ಇಮೇಜ್ ಅಂತ ಹೇಳಿದಾಗ ಅವರ ಕೊಟ್ಟ ಎಕ್ಸ್ಪ್ಲನೇಷನ್ ಅವರು ನನಗೆ ಸಮಜಾಯಿಸಿ ಕೊಟ್ಟಿದ್ದೆ. ಇವತ್ತು ನಾನು ಈ ಚಿತ್ರದಲ್ಲಿ ಒಬ್ಬ ಪೋಷಕ ನಟನಾಗಿ ಕಾಣಿಸ್ಕೊಂಡಿದ್ದೇನೆ.
ಹೇಗೆ ಪ್ರಜ್ವಲ್ ರೇವಣ್ಣನ ಅವ್ರ ತಂದೆ ಸಮಾಜ ಸುಧಾರಕರು ಅಂತ ಹೇಳಿ ರೇವಣ್ಣ ಅವ್ರ ಮಗನ್ನ ಸುಧಾರಿಸಕ್ಕಾಗಿಲ್ಲ, ಸಮಾಜನ ಸುಧಾರಿಸಕ್ಕಾಗಿಲ್ಲ. ಆ ತರದ ಪರಿಸ್ಥಿತಿ, ನೈಜ ಕಥೆಗಳನ್ನ ಇವತ್ತು ನಮ್ಮ ಸಮಾಜ ಎದುರಿಸ್ತಾ ಇರ್ಬೇಕಾದ್ರೆ ಅದನ್ನೇ ಅರುಣ್ ಅಮುಕ್ತ ಅವರು ಜನರಿಗೆ, ಈಗಿನ ಆಧುನಿಕ ತಂದೆ ತಾಯಿಯಂದರಿಗೆ, 2000ದಿಂದ ಮುಂದೆ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಹೇಗೆ ತಂದೆ ತಾಯಿಯಂದರು ಡಿಜಿಟಲ್ ಆಗಿ ಬಿಟ್ಬಿಟ್ಟಿದ್ದಾರೆ, ನಮ್ಮ ಪೋಷಕರು ಹೇಗೆ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ರು, ಹೇಗೆ ನಮಗೆ ಆಲ್ ದಿ ವ್ಯಾಲ್ಯೂಸ್ ಆಫ್ ಲೈಫ್ ಕೊಡ್ತಾ ಇದ್ರು, ಅದನ್ನೆಲ್ಲ ಬಿಟ್ಟು ಈಗಿನ ಯಂಗ್ ಜನರೇಷನ್ ಹೇಗೆ ಒಂದು ಮೊಬೈಲ್ ಕ್ರಾಂತಿಗೆ ಬಲಿಯಾಗ್ತಾ ಇದ್ದಾರೆ ಅನ್ನೋದೇ ಈ ಸ್ಟೋರಿಯ ಉದ್ದೇಶ ಆಗಿರುತ್ತೆ. ಎಕ್ಸ್ಟ್ರೀಮ್ಲಿ ಗುಡ್. ಇಟ್ ಇಸ್ ಆಕ್ಚುಲಿ 5 years ಅಡ್ವಾನ್ಸ್. ಈ ತರದ ಒಂದು ಥಾಟ್ ಪ್ರಾಸೆಸ್ ಅನ್ನ ಅರುಣ್ ಯೋಚನೆ ಮಾಡಿದಾಗ ನಾವು ಅವ್ರಿಗೆ ಕೈ ಜೋಡಿಸಬೇಕಾಯ್ತು. ನಮ್ ಇಮೇಜ್ ಇಂಪಾರ್ಟೆಂಟ್ ಇರಲಿಲ್ಲ, ಹೇಳುವ ಸಂದೇಶ, ಸಾಮಾಜಿಕ ಸಂದೇಶ ಕೊಡೋದು ಇಂಪಾರ್ಟೆಂಟ್ ಆಗಿತ್ತು. ನನ್ನ ಇಮೇಜ್ಗಿನ್ನ ಸಾಮಾಜಿಕ ಸಂದೇಶ ಕಳಕಳಿಯಾಗಿ ಜನರಿಗೆ ತಲುಪುವ ಒಂದು ಉದ್ದೇಶದಿಂದ ಮಾಡಿರ್ತಕ್ಕಂಥ ಫುಲ್ ಆಫ್ ಕಮರ್ಷಿಯಲ್ ಆಂಗಲ್ ಸತ್ಯ ಕಥೆಗಳು, ಜೀವನದಲ್ಲಿ ಆಗಿರ್ತಕ್ಕಂಥ ಕಥೆಗಳನ್ನ ನೀಟಾಗಿ ಬರೆದು ರಿಸರ್ಚ್ ಮಾಡಿರ್ತಕ್ಕಂಥ ಅರುಣ್ ಅಮಕ್ತ ಅವರಿಗೆ ಮೆನಿ ಕಂಗ್ರ್ಯಾಚುಲೇಷನ್ಸ್. ಅದರ ಫ್ರೂಟ್ ಅನ್ನ ನೀವಿಲ್ಲಿ ನೋಡ್ಬೋದು ಟ್ರೇಲರ್ ಅಲ್ಲಿ. ಬರೇ ಕೇವಲ ಬೋಧನೆ ಮಾಡಿದ್ರೆ ಆಗೋದಿಲ್ಲ, ಅದರಲ್ಲಿ ಕಮರ್ಷಿಯಲ್ ಎಲಿಮೆಂಟ್ ಬೋತ್ ಫ್ರಮ್ ದ ಯಂಗ್ಸ್ಟರ್ ಸೈಡ್ ಅಂಡ್ ಫ್ರಮ್ ದ ಪೇರೆಂಟ್ ಸೈಡ್ ಆ ಶ್ರಮ ಇದೆಯಲ್ಲ, ದಟ್ ಫೈನ್ ಬ್ಯಾಲೆನ್ಸ್ ಅರುಣ್ ಹ್ಯಾಸ್ ಡನ್ ಎಕ್ಸ್ಟ್ರೀಮ್ಲಿ ಗುಡ್. ಅದಕ್ಕೋಸ್ಕರ ನನ್ನ ಅವರ ಅಭಿನಂದನೆಗಳು. ಈ ಪಿಕ್ಚರ್ ಅನ್ನ ಒಪ್ಪಿ ಕೇಳಿದಷ್ಟು ದುಡ್ಡನ್ನ ಕೊಟ್ಟಿರ್ತಕ್ಕಂಥ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು, ಗೌಡ್ರಾಗಿರ್ಬೋದು, ಹೀಗೆ ಶಿವಲಿಂಗೇಗೌಡರಾಗಿರ್ಬೋದು, ಅದಕ್ಕೆ ಒಂದು ಫ್ರೀ ಫ್ಲೋ ಕೊಟ್ಟು ಒಂದು ಸೂಪರ್ ಮೂವಿ ಮಾಡಿ, ಅಲ್ಲದೆ ಅರುಣ್ ಇರ್ತಕ್ಕಂಥದ್ದು ಇಟ್ಸ್ ಜಸ್ಟ್ ಪ್ರೊಡ್ಯೂಸರ್ಸ್ ದುಡ್ಡು ಒಂದೇ ಅಲ್ಲ, ಅವ್ರಿಗೆ ಬಿಸ್ನೆಸ್ ತಂದುಕೊಡುವ ಒಂದು ಏನು ಉದ್ದೇಶ ಮಾಡಿದಾರಲ್ಲ, ಹಿ ಮೈಟ್ ಹವ್ ಟೇಕನ್ ಸಪೋರ್ಟ್ ಫ್ರಮ್ ಮೀ ಫಾರ್ ಸಮಥಿಂಗ್ ಎಲ್ಸ್, ಯಾವುದೋ ಡಿಸ್ಟ್ರಿಬ್ಯೂಷನ್ ಹೇಗಿರ್ಬೋದು, ಸ್ಯಾಟಲೈಟ್ ಅಲ್ಲ, ಬಟ್ ಅವರೇ ಸಿಂಗಲ್ ಹ್ಯಾಂಡೆಡ್ ಆಗಿ ಈ ಬಿಸ್ನೆಸ್ ಮಾಡಿ ಅವರ ಇನ್ವೆಸ್ಟ್ಮೆಂಟ್ಗೆ. ಯಾಕಂದ್ರೆ ನಾವೆಲ್ಲರೂ ಇರೋದು ಪ್ರಾಫಿಟೈಸೇಷನ್. ಎಂಟರ್ಟೈನ್ಮೆಂಟ್ ಇಸ್ ಆಲ್ ಅಬೌಟ್ ಪ್ರಾಫಿಟ್. ಇದು ಯಾವುದು ಕೇವಲ ಧರ್ಮಛತ್ರಕ್ಕೋ ಅಥವಾ ಚಾರಿಟಿಗಲ್ಲ, ಅಥವಾ ಯಾರನ್ನೋ ಲಾಂಚ್ ಮಾಡಬೇಕು ಅನ್ನೋದಲ್ಲ. ಇಟ್ಸ್ ಆಲ್ ಅಬೌಟ್ ಪ್ರಾಫಿಟ್. ಎಂಟರ್ಟೈನ್ಮೆಂಟ್ ಇಸ್ ಆಲ್ ಅಬೌಟ್ ಪ್ರಾಫಿಟ್. ಯೂಟ್ಯೂಬ್ ಇಸ್ ಆಲ್ ಅಬೌಟ್ ಪ್ರಾಫಿಟ್. ಡಿಜಿಟಲ್ ಇಸ್ ಪ್ರಾಫಿಟ್. ಎವ್ರಿಬಡಿ ವರ್ಕ್ಸ್ ಫಾರ್ ಪ್ರಾಫಿಟ್. ಸೊ ಅದರಲ್ಲಿ ಆ ಬಿಸ್ನೆಸ್ ಮಾಡಿಕೊಟ್ಟಿರ್ತಕ್ಕಂಥ ಅರುಣ್ಗೆ, ಹಿ ಹಸ್ ಗಾಟ್ ಬಿಸ್ನೆಸ್ ಸೆನ್ಸ್, ಹಿ ನೋಸ್ ಹೌಸ್ ಟು ಸೆಲ್ ಇಸ್ ಮೂವಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ನನ್ನ ಒಂದು ಲೈಫ್ ಟೈಮ್ ಅಲ್ಲಿ ನನಗೆ ಒಂದು ಪಿಕ್ಚರ್ ಅನ್ನ ಕೊಟ್ಟು, ಅನೇಕ ಪಿಕ್ಚರ್ಗಳಿಗೆ ನನ್ನನ್ನು ಕರ್ಕೊಂತಾ ಇದ್ರು, ಬಟ್ ನಮ್ಮ ಅನೇಕ ವ್ಯವಹಾರಗಳು, ಸಿಸಿ ಆಗಿರ್ಬೋದು, ಡಬ್ಬಿಂಗ್ ಆಗಿರ್ಬೋದು, ಚೇಂಬರ್ ನಮ್ಮನ್ನು ದೂರ ಮಾಡಿತ್ತು. ಬಟ್ ಅದನ್ನ ಮೀರಿ ಎಲ್ಲವನ್ನೂ ತಳ್ಳಿ ಹಾಕಿ ನಮಗೆ ಅವಕಾಶ ಮಾಡಿಕೊಟ್ಟಂತ ಅರುಣ್ ಅವರಿಗೆ ಮೆನಿ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಯು ಡನ್ ಅ ವಂಡರ್ಫುಲ್ ಜಾಬ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಪ್ರಶಾಂತ್. ಸರ್, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ನೀವು ಹೇಳಬೇಕು. ಬಾ ಇಲ್ಲಿ ಬಾ. ಬನ್ನಿ, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ನೀವು ಹೇಳಬೇಕೀಗ. ಆಸ್ ಯೂಶುವಲ್ ಇಲ್ಲ. ನಾನು ಇದರಲ್ಲಿ ಒಂದು ಟಿವಿ ಹೆಡ್ ಅಥವಾ ಇನ್ಚಾರ್ಜ್ ಅಥವಾ ಓನರ್ ಆ ಥರದ್ದೊಂದು ರೋಲ್ ಮಾಡಿದ್ದೀನಿ. ಇತ್ತೀಚೆಗೆ ಕೆಲವು ಇನ್ಸಿಡೆಂಟ್ ನಡೀತಾ ಇದೆಯಲ್ಲ, ನಾವು ತೋರಿಸೋದೊಂದು ಕಡೆ ನೋಡಿದ್ರೆ ಅದು ನಮಗೆ ಬೂಮ್ರ್ಯಾಂಗ್ ಆಗಿ ವಾಪಸ್ ಬರುತ್ತಲ್ಲ, ಆ ಥರ ಆಗೋಗಿದೆ. ನನ್ನ ಕಥೆನೂ ಹಾಗೇ ಇದೆ. ನಾನು ಬೇರೆ ಯಾರ್ಯಾರ್ದನೋ ನನ್ನ ಟಿವಿ ಚಾನೆಲ್ನಲ್ಲಿ ಹಾಕಿ ನಾನು ಅವ್ರ ಮಾನ ಮರ್ಯಾದೆ ಎಲ್ಲ ತೆಗಿತಾ ಇರ್ತೀನಿ. ಕಡೆಗೆ ನನ್ನ ಮಗಳೇ ನನ್ನ ಮರ್ಯಾದೆನೂ ತೆಗೆದುಬಿಡ್ತಾಳೆ. ಇದು ನಂದು ಆ ಥರದ್ದೊಂದು ಪಾತ್ರ ನಾನು ಮಾಡಿದ್ದೀನಿ. ಆದರೂ ಪ್ರಶಾಂತ್ ಹೇಳಿದ ಮೇಲೆ ನನಗನ್ನಿಸ್ತಾ ಇದೆ, ನಾನು ನಿನ್ನ ಜೊತೆ ದುಡ್ಡಿನ ವ್ಯವಹಾರ ಮಾತಾಡಬಾರ್ದಾಗಿತ್ತು. ನಾನು ಡೈರೆಕ್ಟಾಗಿ ಗೌಡ್ರ ಹತ್ರನೇ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು. ಕೈ ಕೇಳ್ದಷ್ಟು ದುಡ್ಡು ಕೊಟ್ರಂತೆ, ತೀರಾ ಅನ್ಯಾಯ ಇದು. ನೆಕ್ಸ್ಟ್ ಟೈಮ್ ನಿನ್ನ ಜೊತೆ ಮಾತಾಡಲ್ಲ. ನೆಕ್ಸ್ಟ್, ಈ ವಿದ್ಯಾರ್ಥಿನಿಯರಲ್ಲಿ 4 ಮಕ್ಕಳು ಮಾಡಿದ್ದಾರೆ. ಐ ವುಡ್ ಲೈಕ್ ಟು ಕಾಲ್ ಅಮರ್ ಅಂಡ್ ವಿವಾನ್ ಅಂಡ್ ಭಾವನಾ ಅಂಡ್ ಮನಸ್ವಿ. ಅವ್ರು ಲಾಸ್ಟ್ ಅಲ್ಲಿ ಮಾತಾಡ್ಸೋಣ. ಬಂಡವಾಳ ಇನ್ನೆಷ್ಟು ಬೇಕು ಏನು ಎಲ್ಲ ಆಮೇಲೆ ಮಾತಾಡಕ್ಕಿದೆ. ಅಂಡ್ ಪ್ರಣವ್ ಪ್ಲೀಸ್ ಕಮ್.
ಓಕೆ, ನೀವು ಇಂಟ್ರಾಕ್ಟ್ ಮಾಡೋಣ ಸರ್ ಇವ್ರ ಮೇಲೆ. 4 ಜನ ಫುಲ್ ರಾಕ್, ಇಡೀ ಸಿನಿಮಾ ರಾಕ್ ಮಾಡಿದ್ದೀರಾ. ಅಲ್ಲಿ ವಿಲನ್ ಇದ್ದಾರೆ. ಫಸ್ಟ್ ವಿಲನ್ ಇಂದನೇ ಶುರು ಮಾಡೋಣ. ವಿಲನ್ ಇಂದನೇ ಶುರು ಮಾಡೋಣ. ಮೈಕ್. ಎಲ್ರಿಗೂ ನಮಸ್ಕಾರ. ಸ್ವಲ್ಪ ಹತ್ರ ಇಟ್ಕೋಬೇಕು ಹಿಂಗೆ. ಹಾ ಸರ್, ಕೇಳಿಸ್ತಾ ಇದೆಯಾ ಸರ್ ಎಲ್ಲರಿಗೂ? ನಾನು ಕೇಳುತ್ತೆ, ಅವರು ಕೇಳಲ್ಲ. ಹಿಂದೆ ಇರೋರು ಕೇಳಿಸ್ತಾ ಇದ್ರೆ ಮಾತಾಡ್ತೀನಿ ಸರ್. ಇರ್ಲಿ ಬಿಡಿ ಸರ್, ಸ್ಟೈಲು ಒಂದು ಸ್ಟೇಟ್ಮೆಂಟ್ ಮಾಡ್ಬೇಕಲ್ಲ ಸರ್. ಸ್ಟೈಲ್ದು ವಿಲನ್ ಅಂತ ಅಂದ್ರೆ ಹಿಂಗಿರ್ತಾರೆ ಹಂಗಿರ್ತಾರಲ್ಲ, ಸ್ಟೈಲಿಶ್ ಆಗಿರ್ತಾರೆ ಅಂತ ಗೊತ್ತಾಗ್ಬೇಕು. ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಲಾಸ್ಟ್ ಟೈಮ್ ಹೇಳ್ದಂಗೆ ಫುಲ್ ಕ್ಯಾರೆಕ್ಟರ್ ಹೆಸರು ಬಂದ್ಬಿಟ್ಟು ಮೊಹಮ್ಮದ್ ಅಜರುದ್ದೀನ್ ಅಂತ. ಫುಲ್ ಫ್ಲೆಶ್ ಕ್ಯಾರೆಕ್ಟರ್ ಮಾಡಿರೋ ಮೊದಲನೇ ಟೈಮ್ ಇದು. ನಮ್ಮ ಡೈರೆಕ್ಟರು ನಮ್ಗೆ ಹೆಂಗೆ ಗೈಡ್ ಮಾಡಿದ್ದಾರೆ, ಬರೀ ಡೈರೆಕ್ಟರ್ ಅಲ್ಲ, ಅವ್ರ ಜೊತೆ ಸೋಮಣ್ಣ, ಫುಲ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಫುಲ್ ನನಗೆ ಈ ತರ ಮಾಡಬೇಕು, ಈ ತರ ಇಂಪ್ಯಾಕ್ಟ್ ಮಾಡಬೇಕು, ಈ ತರ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಕೊಟ್ಟು ಹೆಜ್ಜೆ ಹೆಜ್ಜೆನೂ ನಡೆಸಿರೋದು ಮೂವಿ ಇದು. ಬರೀ ಇವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ನಮ್ಮನ್ನ ಡೌನ್ ಮಾಡೋದು ಆ ತರ ಇಲ್ವೇ ಇಲ್ಲ. ನೀನು ನಿನ್ ಮನ್ಸಲ್ಲಿ ನಿನ್ ತಲೆಯಲ್ಲಿ ನೀನ್ ಹೀರೋ ಆಗಿ ಮಾಡ್ಬೇಕಿದು ಅಂತ ಹೇಳಿದ್ದು ಅದೇ ತರ ಮಾಡಿರೋದು ಸರ್. ಒಂದು ಸ್ಕೂಲ್ ಸ್ಟೋರಿ ಅಂತ ಅಂದ್ರೆ 2 ಗ್ಯಾಂಗ್ ಇರುತ್ತಲ್ವಾ, 2 ಗ್ಯಾಂಗ್ ಆಪೋಸಿಟ್ ಇದಾರೆ ಅಂತ ಅಂದ್ರೆ ಅವ್ರ ತಲೆಯಲ್ಲಿ ಅವ್ರ ಹೀರೋನೆ. ಈ ಮೂವಿಲೂ ಹಂಗೆ, ನಾನು ಒಳ್ಳೆಯವನೇ, ನನ್ನ ತಲೆಯಲ್ಲಿ ನಾನು ಹೀರೋನೆ, ಅವ್ರಿಗೆ ದುಶ್ಮನ್ ಆಗಿರ್ಬೋದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದು ನನ್ನ ಕ್ಯಾರೆಕ್ಟರು. ಇನ್ನ ಡೀಟೇಲ್ ಆಗಿ ಮೂವಿಲಿ ಬಂದಾಗ ನೋಡಿ ಎಂಟರ್ಟೈನ್ ಆಗ್ತೀರಾ. ಅದ್ರ ಪ್ರಕಾರ ಫೀಡ್ಬ್ಯಾಕ್ ಕೊಟ್ಟು ದೇರ್ ಇಸ್ ಆಲ್ವೇಸ್ ಲರ್ನಿಂಗ್. ನಾವು ಕಲಿತೀವಿ, ನೀವು ಚಿತ್ರದಿಂದ ಏನಾದ್ರು ಕಲಿತೀರಾ. ಟೇಕ್ ಸಮಥಿಂಗ್ ಪಾಸಿಟಿವ್ ಔಟ್ ಆಫ್ ಇಟ್, ಜಸ್ಟ್ ಲೈಕ್ ಲಾಸ್ಟ್ ಟೈಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ಅಮರ್ಗೆ ಅಮರ್ ನಿನ್ ಕ್ಯಾರೆಕ್ಟರ್ ಹೇಳ್ಬೇಕು. ಅಣ್ಣ ಹೇಳಿದಾರೆ ಫಸ್ಟ್, ಬರೀ ಬಂದು ಥ್ಯಾಂಕ್ಸ್ ಕಾರ್ಯಕ್ರಮ ಅಲ್ಲ ಇದು. ಏನಾದ್ರು ಬರೀ ವಿಡಿಯೋ ಇದು ಫಸ್ಟ್ ಇಂಟರ್ವೆಲ್ ತನಕ ಮಾತ್ರ ಒಂದು ಟ್ರೈಲರ್. ಇಂಟರ್ವೆಲ್ ಆದ್ಮೇಲೆ ಏನಿದೆ ಅದು ಪಾರ್ಟ್ ಬಿ, ಸೈಡ್ ಬಿ ಬರುತ್ತೆ. ಸೊ ಹಂಗಾಗಿ ನೀನ್ ಪಾರ್ಟ್ 1 ತನಕ, ಇಂಟರ್ವೆಲ್ ತನಕ ಏನಿದೆ ಅದನ್ನ ಹೇಳ್ಬೋದು ಧೈರ್ಯವಾಗಿ. ಸರ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಮರ್ ಅಂತ. ಸೊ ಈಗಷ್ಟೇ ಟ್ರೈಲರ್ ನ ನೋಡಿದ್ರಿ, 3 ಭಾಷೆಯಲ್ಲಿ ನೋಡಿದ್ರಿ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದೊಂದು ಮಲ್ಟಿ ಜಾನರ್, ಮಲ್ಟಿ ಥೀಮ್ ಇರುವಂತ ಒಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾ. ಸೊ ನನ್ನ ಪಾತ್ರದ ಹೆಸರು ಬಂದು ಧ್ರುವ. ನಾನೊಬ್ಬ ಕೆಟ್ಟ ಪೊಲಿಟಿಷಿಯನ್ ಮಗನಾಗಿರ್ತೀನಿ. ನಾವ 4 ಜನ ಫ್ರೆಂಡ್ಸ್ ಆಗಿರ್ತೀವಿ. ಸೊ PUC ಓದ್ತಾ ಇರ್ತೀವಿ. ನಮ್ಮ ತಂದೆ, ಈ ಸಿನಿಮಾದಲ್ಲಿ ನಮ್ಮ ತಂದೆ ಒಬ್ರು ಕೆಟ್ಟ ಪೊಲಿಟಿಷಿಯನ್ ಯಾವ ಲೆವೆಲ್ಗೆ ಕರಪ್ಟೆಡ್ ಆಗಿರ್ತಾರೆ ಅಂದ್ರೆ, ಸ್ವಂತ ಮಗನಿಗೆ ನೀನ್ ಎಂತ ಕಚಡ ಕೆಲಸ ಬೇಕಂದ್ರೂ ಮಾಡು, ಎಂತ ದೊಡ್ಡ ಕ್ರಿಮಿನಲ್ ಬೇಕಂದ್ರೂ ಆಗು, ಎಷ್ಟು ಜನ ಬೇಕಂದ್ರೂ ಮರ್ಡರ್ ಮಾಡು, ಚುಚ್ಚು ತುಳಿ ಏನ್ ಬೇಕಂದ್ರು, ಎಣ್ಣೆ ಸಿಗರೇಟ್ ಪಬ್ಬು ಕ್ಲಬ್ಬು ಏನ್ ಬೇಕಂದ್ರೂ ಮಾಡು, ನಿನ್ನ ಸಪೋರ್ಟ್ ಮಾಡಕ್ಕೆ ನಾನು ಇರ್ತೀನಿ, ಅಷ್ಟು ಕಾನ್ಫಿಡೆನ್ಸ್ ಕೊಡ್ತಾರೆ. ಸೊ ನೀನ್ ಎಷ್ಟು ದೊಡ್ಡ ಕ್ರಿಮಿನಲ್ ಆಗ್ತೀಯಾ ಅಷ್ಟು ನನ್ನ ಸಪೋರ್ಟ್ ನಿನಗೆ ಸಿಗತ್ತೆ ಅಂತ ಬೆಳೆಸಿರ್ತಾರೆ. ಸೊ ಈ ತರ ಒಂದು ಕೆಟ್ಟ ಪೊಲಿಟಿಷಿಯನ್ ಅವರ ಮಗನಾಗಿರ್ತೀನಿ. ಸೊ ನನ್ನ ಭವಿಷ್ಯ ಏನಾಗ್ಬೋದು, ನಾನು ಸಾಯೋವರೆಗೂ ಕೆಟ್ಟವನಾಗಿ ಇರ್ತೀನ ಅಥವಾ ಒಳ್ಳೆಯವನಾಗಬಹುದಾ, ಒಳ್ಳೆಯವನಾದ್ರೆ ಹೇಗ್ ಒಳ್ಳೆಯವನಾಗ್ತೀನಿ, ಕೆಟ್ಟವನಾಗಿ ಇದ್ರೆ ಒಳ್ಳೆಯವನಾಗಕ್ಕೆ ಸಾಧ್ಯತೆನೇ ಇಲ್ವಾ, ಅಥವಾ ಹೇಗ್ ಆಗ್ಬಹುದು, ಈ ಎಲ್ಲಾ ಪ್ರಶ್ನೆಗಳಿಗೂ ಸಿನಿಮಾ ಉತ್ತರ ಕೊಡುತ್ತೆ. ಮತ್ತೆ ಸಿನಿಮಾ ಫಸ್ಟ್ ಹಾಫ್ ಕಂಪ್ಲೀಟ್ ಆಗಿ ನೋಡಿದ್ರೆ ಎಂಟರ್ಟೈನ್ಮೆಂಟ್ ಮೇಲೆ ಹೋಗುತ್ತೆ. ನಿಮ್ಗೆ ಕಾಲೇಜ್ ಲೈಫ್ ಬರುತ್ತೆ, ಫ್ರೆಂಡ್ಶಿಪ್ ಬರುತ್ತೆ, ಮಾಸ್ ಬಿಲ್ಡಪ್ ಸೀನ್ಸ್, ಪಂಚ್ ಡೈಲಾಗು ಅಂಡ್ ಕಾಮಿಡಿ, ಲವ್, ರೊಮ್ಯಾನ್ಸ್, ಆಕ್ಷನ್, ನೀವು ಏನೇನು ಎಂಟರ್ಟೈನ್ಮೆಂಟ್ ಎಲಿಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಕಂಪ್ಲೀಟ್ ಆಗಿ ನಿಮ್ಗೆ ಫಸ್ಟ್ ಹಾಫ್ ಅಲ್ಲಿ ಬರುತ್ತೆ. ಅಂಡ್ ಫಸ್ಟ್ ಹಾಫ್ ಅಲ್ಲಿ ಬರುವಂತ ಸಾಂಗ್ಸ್ ನೋಡಿದ್ರು ಕೂಡ ತುಂಬಾ ಎನರ್ಜೆಟಿಕ್ ಆಗಿರುತ್ತೆ. ತುಂಬಾ ಒಂದು ಮಾಸ್ ಸಾಂಗು ಮತ್ತೆ ಪಾರ್ಟಿ ಸಾಂಗ್ ಅದೆಲ್ಲ ಬಂದು ಫಸ್ಟ್ ಹಾಫ್ ಅಲ್ಲಿ ಬರುತ್ತೆ. ಅದೇ ಸೆಕೆಂಡ್ ಹಾಫ್ ನೋಡಿದ್ರೆ ನೀವು ಕಂಪ್ಲೀಟ್ ಆಗಿ ಕಾಂಟ್ರಾಸ್ಟ್ ಫಸ್ಟ್ ಹಾಫ್ಗೆ ತುಂಬಾ ಎಮೋಷನ್ಸ್ ಮತ್ತೆ ಸೆಂಟಿಮೆಂಟ್ ಮೇಲೆ ಹೋಗುತ್ತೆ. ಅಂಡ್ ಸೆಕೆಂಡ್ ಹಾಫ್ ಮುಖ್ಯವಾಗಿ ಪೇರೆಂಟ್ಸ್ ಮತ್ತೆ ಮಕ್ಕಳ ನಡುವೆ ಇರುವಂತ ಒಂದು ಕಾನ್ಫ್ಲಿಕ್ಟ್, ಮತ್ತೆ ಪೇರೆಂಟ್ಸ್ ಸೊಸೈಟಿ ನಡುವೆ ಇರುವಂತ ಒಂದು ಕಾನ್ಫ್ಲಿಕ್ಟ್, ಸ್ಟೂಡೆಂಟ್ಸ್ ಮತ್ತೆ ಎಲೆಕ್ಟ್ರಾನಿಕ್ ಸೆಲ್ ಫೋನ್ಸ್ ಟೆಕ್ನಾಲಜಿ ಮಧ್ಯದಲ್ಲಿ ಇರುವಂತ ಒಂದು ಕಾನ್ಫ್ಲಿಕ್ಟ್ ಮೇಲೆ ಹೋಗುತ್ತೆ. ಅಂಡ್ ಸೆಕೆಂಡ್ ಹಾಫ್ ಅಲ್ಲಿ ಬರುವಂತ ಸಾಂಗ್ಸ್ ನೋಡಿದ್ರು ಕೂಡ ತುಂಬಾ ಎಮೋಷನಲ್ ಆಗಿರುತ್ತೆ ಅಂಡ್ ಮೆಲೋಡಿಯಸ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಫಸ್ಟ್ ಹಾಫ್ ಟ್ರೈಲರ್ ನೋಡಿದ ತಕ್ಷಣ ಖಂಡಿತವಾಗ್ಲೂ ನಿಮ್ಮೆಲ್ಲರ ಪ್ರೀತಿ ಗೆದ್ದೇ ಗೆಲ್ತೀವಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಫಸ್ಟ್ ಹಾಫ್ ಕಂಪ್ಲೀಟ್ ಆಗಿ ಕಾಲೇಜ್ ಲೈಫ್ ಬಗ್ಗೆ ಮಾತಾಡುತ್ತೆ. ಅಂಡ್ ಕಾಲೇಜ್ ಲೈಫ್ ತುಂಬಾ ಚೆನ್ನಾಗಿ ಓಡುತ್ತೆ, ಎಲ್ರಿಗೂ ಇಷ್ಟ ಆಗುವಂತ ಒಂದು ಕಾನ್ಸೆಪ್ಟ್.
ಪ್ರತಿಯೊಬ್ಬರಿಗೂ ನಿಮ್ಮ ಲೈಫಲ್ಲಿ ಬೆಸ್ಟ್ ಡೇಸ್ ಯಾವ್ದು ಅಂತ ಕೇಳಿದ್ರೆ ಎಲ್ಲರೂ ಹೇಳ್ತೀರಾ ಕಾಲೇಜ್ ಲೈಫ್ ಅಂತಾನೆ. ಅಂಡ್ ನಮ್ಮ ಹಿಸ್ಟ್ರಿಲಿ ಯಾವ್ಯಾವ ಕಾಲೇಜ್ ಕಂಟೆಂಟ್ ಸಿನಿಮಾಸ್ ಬಂದಿದೆ ಅದೆಲ್ಲಾನು ಅಷ್ಟೇ ತುಂಬಾ ಚೆನ್ನಾಗಿ ಓಡಿದೆ. ಅಂಡ್ ಸೊ ಕಾಲೇಜ್ ಕಂಟೆಂಟ್ ಒಂದು ಯೂನಿವರ್ಸಲ್ ಕಂಟೆಂಟು, ಎಲ್ಲರಿಗೂ ಇಷ್ಟ ಆಗುವಂತ ಕಂಟೆಂಟು. ಸೊ 100% ಹೇಳ್ತೀನಿ, ಫಸ್ಟ್ ಹಾಫ್ ಅಲ್ಲಿ ನಿಮ್ಮೆಲ್ಲರ ಪ್ರೀತಿ ಗೆದ್ದೇ ಗೆಲ್ತೀವಿ. ಸೆಕೆಂಡ್ ಹಾಫ್ ಅಲ್ಲಿ ನೀವು ನಮ್ಗೆ ಎಮೋಷನಲ್ ಆಗಿ ಕನೆಕ್ಟ್ ಆಗ್ತೀರಾ. ಅಂಡ್ ನನ್ನ ಹೇಳ ಸರ್ ಇನ್ನೂ ಸ್ವಲ್ಪ ಅಂಡ್ ನನ್ನ ಕ್ಯಾರೆಕ್ಟರೈಸೇಷನ್ ಮತ್ತೆ ನನ್ನ ಆಕ್ಟಿಂಗ್ ಪ್ರಿಪರೇಷನ್ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ಬೇಕಂದ್ರೆ, ನಾನೊಬ್ಬ ರಂಗಭೂಮಿ ಕಲಾವಿದ. ಬೆಂಗಳೂರಲ್ಲಿ ಸುಮಾರು ಥಿಯೇಟರ್ ಟೀಮ್ಸ್ ಜೊತೆ ವರ್ಕ್ ಮಾಡಿದ್ದೀನಿ. ಆಲ್ಮೋಸ್ಟ್ ಒಂದು 150-200 ನಾಟಕಗಳು ಮಾಡಿದ್ದೀನಿ. ಅಂಡ್ ಕ್ರೈಸ್ಟ್ ಕಾಲೇಜಲ್ಲಿ BA ಇನ್ ಥಿಯೇಟರ್ ಸ್ಟಡೀಸ್ ಅಂತ ಒಂದು ಕೋರ್ಸ್ ಮಾಡಿದೆ. ಸೊ ಅಲ್ಲಿ ನನ್ನ ಡಿಗ್ರಿನ ಮುಗಿಸ್ಕೊಂಡೆ. ಅದಾದ್ಮೇಲೆ ರಂಗಶಂಕರದಲ್ಲಿ 3 ವರ್ಷ ಇಂಟರ್ನ್ಶಿಪ್ ಮಾಡಿದೆ. ಅಂಡ್ ನೀಲಸಂ ಕೂಡ ಹೋಗಿ ಅಲ್ಲಿ ನನ್ನ ವರ್ಕ್ಶಾಪ್ ಮಾಡಿದೆ. ಸೊ ಇಷ್ಟು ಕಡೆಯಿಂದ ನಾನು ಏನೇನು ಆಕ್ಟಿಂಗ್ ಸ್ಕಿಲ್ಸ್ ಕಲ್ತಿದ್ದೀನಿ ಅದೆಲ್ಲ ಇವತ್ತು ನನ್ನ ಪಾತ್ರದ ಮೇಲೆ ನೀವು ನೋಡ್ಬೋದು. ಸೊ ನಿಜವಾಗ್ಲೂ ಮತ್ತೆ ಕಂಪ್ಲೀಟ್ ಸಿನಿಮಾದಲ್ಲಿ ಇವಾಗ ಒಂದು ಸ್ಕ್ರಿಪ್ಟ್ ಓದಿದಾಗ ಹೇಗೆ ಓದಿ ಅನಲೈಸ್ ಮಾಡ್ಕೋಬೇಕು, ಅಂಡ್ ಆ ಸ್ಕ್ರಿಪ್ಟ್ ಅಲ್ಲಿರೋ ಮೇನ್ ಕಾನ್ಫ್ಲಿಕ್ಟ್ ಏನು, ಒಂದು ಸೀನ್ ಇನ್ನೊಂದು ಸೀನಿಗೆ ಹೇಗೆ ಲೀಡ್ ಮಾಡುತ್ತೆ, ಅಂಡ್ ಪ್ರತಿ ಸೀನ್ ಅಲ್ಲಿ ಎಮೋಷನ್ಸ್ ಹೇಗೆ ಚೇಂಜ್ ಆಗ್ತಾನೆ ಇರಬೇಕು, ಅಂಡ್ ಒಂದು ಬಾಡಿ ಲ್ಯಾಂಗ್ವೇಜ್ ಕಂಪ್ಲೀಟ್ ಸಿನಿಮಾ ಹೇಗೆ ಕ್ಯಾರಿ ಮಾಡಬೇಕು, ಇದೆಲ್ಲ ನನಗೆ ರಂಗಭೂಮಿ ಹೇಳ್ಕೊಟ್ಟಿದೆ. ಅದೆಲ್ಲ ಬಂದು ನಾನು ಸಿನಿಮಾದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀನಿ. ಅಂಡ್ ಅದ್ರ ಜೊತೆಗೆ ನಮ್ಮ ಅರುಣ್ ಸರ್ ಕೂಡ ನಮಗೆ ವರ್ಕ್ಶಾಪ್ ಮಾಡಿದ್ರು, ಫೈಟ್ ಕ್ಲಾಸ್ ಕಳಿಸಿದ್ರು, ಡಾನ್ಸ್ ಕ್ಲಾಸ್ ಕಳಿಸಿದ್ರು. ನಾನು ಕೂಡ ಜಿಮ್ನಾಸ್ಟಿಕ್ ಟ್ರೈನಿಂಗ್ ಮಾಡ್ತಾ ಇದ್ದೆ. ಸೊ ಇಷ್ಟೆಲ್ಲ ಟ್ರೈನಿಂಗು ಪ್ರಾಕ್ಟೀಸ್ ಆದ್ಮೇಲೆ ನಾವು ಈ ಸಿನಿಮಾ ಶೂಟ್ ಮಾಡಕ್ಕೆ ಲೊಕೇಶನ್ ಹೋಗಿದ್ದು. ಸೊ ತುಂಬಾ ಕಷ್ಟಪಟ್ಟು ಮಾಡಿರುವಂತ ಒಂದು ಸಿನಿಮಾ, ಇಷ್ಟಪಟ್ಟು ಕಷ್ಟಪಟ್ಟಿರುವಂತ ಒಂದು ಸಿನಿಮಾ ಇದು. ನಾನು ಮಾತ್ರ ಅಲ್ಲ, ಇಡೀ ತಂಡ ಕೂಡ 100% ಎಫರ್ಟ್ ಹಾಕಿದೆ. ತುಂಬಾ ಕಷ್ಟಪಟ್ಟಿದ್ದಾರೆ ಎಲ್ರು. ಅಂಡ್ ಆಡಿಯನ್ಸ್ ನಾನು ಕೇಳ್ಕೊಳ್ಳೋದು ಒಂದೇ ಒಂದು, ಇಂಥ ಒಂದು ವಿಜುವಲ್ ಟ್ರೀಟ್ ಇರುವಂತ ಒಂದು ಸಿನಿಮಾನ ಮಿಸ್ ಮಾಡಬೇಡಿ. ಅದು ರಿಲೀಸ್ ಆಗಿದ ತಕ್ಷಣ ದಯವಿಟ್ಟು ಹೋಗಿ ನೋಡಿ ಈ ಸಿನಿಮಾನ. ಅಂಡ್ ಸಿನಿಮಾ ಎಲ್ಲಾರು ನೋಡುವಂತ ಒಂದು ಸಿನಿಮಾ. ಸೊ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲಾರನ್ನೂ ಕರ್ಕೊಂಡು ಹೋಗಿ ಈ ಸಿನಿಮಾನ ನೋಡಿ ಎಂಜಾಯ್ ಮಾಡಿ. ಬಿಕಾಸ್ ನೀವು ಎಂಜಾಯ್ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಗಿಫ್ಟ್ ನಮ್ಗೆ ಯಾರಿಗೂ ಇಲ್ಲ. ಸೊ ಇಲ್ಲ, ಇಷ್ಟೊಂದು ಮಾತಾಡ್ತಾ ಇದ್ಯಾ, ಸೈಡ್ ಬಿ ಬಂದಾಗ ಮತ್ತೆ ಮಾತಾಡ್ಬೇಕು, ರಿಪೀಟ್ ಆಗಬಾರದು. ಮುಗಿಸ್ತೀನಿ ಸರ್, ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಮುಗಿಸ್ಬಿಡ್ತೀನಿ. ಸೊ ಬಂದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮುಖ್ಯವಾಗಿ ನಮ್ಮ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಆಶೀರ್ವಾದಿಸಿ ಬೆಳೆಸಿ ಹೊಸ ಕಲಾವಿದರನ್ನ, ಒಂದು ಒಳ್ಳೆ ಕನ್ನಡ ಸಿನಿಮಾ ಮಾಡಿದೀವಿ. ಸೊ ಹೊಸ ಕಲಾವಿದರನ್ನ ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು. ಎಸ್, ಮನಸ್ವಿ ಮಾತಾಡು. ಇವರ ರೋಲ್ ಹೇಗಿತ್ತು, ನಿನ್ ರೋಲ್ ಅಲ್ಲಿ ಏನಿತ್ತು ಎಲ್ಲ ಜಸ್ಟ್ ಹೇಳಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಾನಸ್ವಿ. ಈ ಮೂವಿಲಿ ನನ್ನ ರೋಲ್ ಬಂದು ನಿವೇದಿತಾ. ನನ್ನ ರೋಲ್ ನೇಮ್ ನಿವೇದಿತಾ. ಸೊ ಹೇಗೆ ಅಂದ್ರೆ ತುಂಬಾ ಬ್ಯಾಡ್ ಗರ್ಲ್ ಆಗಿರ್ತೀನಿ. ಲೈಕ್ ನನಗೆ ನನ್ನ ಮೊಬೈಲೇ ಪ್ರಪಂಚ, ಮೊಬೈಲ್ ಬಿಟ್ಟು ಏನೂ ಇರೋದಿಲ್ಲ. ಅಪ್ಪ ಅಮ್ಮನೂ ನನಗೆ ಕೇರ್ ಮಾಡ್ತಿರಲ್ಲ, ಹೆಂಗಾದ್ರೂ ಇರೋ ಅಂತ ಬಿಟ್ಬಿಟ್ಟಿರ್ತಾರೆ. ಸೊ ನಾನು ಹಂಗೆ ಇರ್ತೀನಿ. ನನ್ನ ಮೊಬೈಲೇ ಪ್ರಪಂಚ ಆಗಿ ತಿಳ್ಕೊಂಡಿರ್ತೀನಲ್ಲ, ಅದರಿಂದ ಏನೇನು ಕೆಟ್ಟದಾಗತ್ತೆ. ಸೊ ನಾನು ನನ್ನ ಮೊಬೈಲ್ ಯಾವಾಗಲೂ ಸೆಲ್ಫೀಸ್, ವಿಡಿಯೋಸ್, ಫೋಟೋಸ್, ಸೋಷಿಯಲ್ ಮೀಡಿಯಾಸ್ ಯಾವಾಗಲೂ ಅದರಲ್ಲೇ ಇರ್ತೀನಿ. ಸೊ ಅದರಿಂದ ಏನೇನು ಕೆಟ್ಟದಾಯ್ತು, ನಾನು ಆ ಒಂದು ಸೋಷಿಯಲ್ ಮೀಡಿಯಾ ಜೋಶಲ್ಲಿ ಲೈಕ್ ಪರ್ಸನಲ್ ವಿಡಿಯೋಸ್ ಎಲ್ಲ ಮಾಡಿಕೊಂಡು ನನ್ನ ಫೋನಲ್ಲಿ ಇರುತ್ತೆ. ಸೊ ಆ ಪರ್ಸನಲ್ ವಿಡಿಯೋಸ್ ನನ್ನ ಫೋನ್ ಸಡನ್ ಆಗಿ ಕಳೆದೋಗುತ್ತೆ. ನನಗೆ ತುಂಬಾ ಗಾಬರಿ ಆಗಿರುತ್ತೆ, ಎಲ್ಲೋಯ್ತಪ್ಪ, ಏನಾಯ್ತು. ಎಸ್ಪೆಷಲಿ ಓಕೆ, ನಾವ್ ರಿಚೆಸ್ಟ್ ಪೀಪಲ್ ಆದ್ರೆ ಹೆಂಗಾದ್ರೂ ಮ್ಯಾನೇಜ್ ಮಾಡ್ಕೊಂತಾರೆ. ಅದೇ ಒಬ್ರು ಏನು ಇರಲ್ಲ, ಯಾರ್ದು ಹೆಲ್ಪ್ ಇರಲ್ಲ, ಅವ್ರ ಡ್ಯಾಡಿ ಮಮ್ಮಿ ಎಷ್ಟು ಸಫರ್ ಪಡ್ತಾರೆ ಅದರಿಂದ ಅನ್ನೋದು ಎಲ್ಲ ಈ ಮೂವಿಲಿದೆ. ಸೊ ಐ ಹೋಪ್ ಲೈಕ್ ಎಲ್ಲರೂ ಕಲ್ತ್ಕೊಳ್ಬಹುದು ಈ ಮೂವಿಯಿಂದ ಏನೇನ್ ಆಗತ್ತೆ, ಅದರಿಂದ ನಾವೇನೇನ್ ಸಫರ್ ಪಡ್ತೀವಿ ಅಂತ. ಅಂಡ್ ಅಪ್ಪ ಅಮ್ಮ ಎಷ್ಟು ಕೇರ್ ಮಾಡಬೇಕು ಅನ್ನೋದು ಈ ಮೂವಿಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಥ್ಯಾಂಕ್ ಯು, ಎಲ್ಲರೂ ನೋಡ್ಬೇಕು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ವೆರಿ ಗುಡ್. ಭಾವನಾ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಈ ಮೂವಿನಲ್ಲಿ ರಮ್ಯಾ ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ. ಫಸ್ಟ್ ನಾನು ಶೂಟಿಂಗ್ ಮಾಡ್ಬೇಕಾದ್ರೆ ನಮ್ಮ ಡೈರೆಕ್ಟರ್ ಸರ್ ಹಂಗ್ ಮಾಡು, ಹಿಂಗ್ ಮಾಡು, ತಲೆ ಚಚ್ಕೋ, ಅಳು ಅಂತೆಲ್ಲ ಹೇಳ್ತಾ ಇದ್ರು. ನಾನ್ ಮನ್ಸೊಳಗಡೆ ಯಪ್ಪಂಗ್ ಏನಾಗಿದೆ ಹಿಂಗಲ್ಲ ಅಂತಂದ್ರೆ ಅಂತ ಅನ್ಕೊಂಡು ಮಾಡ್ತಾ ಇದ್ದೆ. ಬಟ್ ಇವತ್ತು ಟ್ರೈಲರ್ ನೋಡಿ ತುಂಬಾ ಖುಷಿ ಆಯ್ತು ಸರ್, ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ರ. ಥ್ಯಾಂಕ್ ಯು ಸೋ ಮಚ್. ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಪಕ್ಕಾ ಬ್ಯಾಡ್ ಗರ್ಲ್ ಅಂದ್ರೆ ನನ್ನ ಕ್ಯಾರೆಕ್ಟರು. ನಾನು ನಿಜ ಜೀವನದಲ್ಲಿ ತುಂಬಾ ಒಳ್ಳೆ ಹುಡುಗಿ, ತುಂಬಾ ಇನ್ನೋಸೆಂಟು. ಅದ್ರ ಆಪೋಸಿಟ್ ಕ್ಯಾರೆಕ್ಟರ್ ಅಲ್ಲಿ ನಾನು ಫಿಲಮ್ ಅಲ್ಲಿ ಕಾಣಿಸ್ಕೊಂಡಿದ್ದೀನಿ. ಫುಲ್ ಸ್ಮೋಕ್ ಮಾಡ್ತೀನಿ, ಡ್ರಿಂಕ್ಸ್ ಮಾಡ್ತೀನಿ, ಡ್ರಗ್ಸ್ ಅಡಿಕ್ಟ್ ಆಗಿರ್ತೀನಿ. ಅಂಡ್
ತುಂಬಾ ಕಾಟ ಕೊಡ್ತೀನಿ ಸರ್, ನಾನು ತುಂಬಾ ರ್ಯಾಗ್ ಮಾಡ್ತೀನಿ, ಫುಲ್ ಚಿತ್ರಹಿಂಸೆ ಕೊಡ್ತೀನಿ, ಆ ತರ ಒಂದ್ ಕ್ಯಾರೆಕ್ಟರು. ನಮ್ಮಪ್ಪ ಪೊಲೀಸ್ ಬೇರೆ, ಸೊ ಫುಲ್ ಫ್ರೀಡಮ್ ಕೊಟ್ಬಿಟ್ಟಿರ್ತಾರೆ, ಬೇರೆಯವ್ರನ್ನೆಲ್ಲ ಕಳ್ರ ತರ ಬೆಳೆಸಿರ್ತಾರೆ, ನಾನ್ ಪಕ್ಕ ಕಳ್ಳನ್ ಮಗ್ಳು ತರ ಬೆಳೆದಿರ್ತೀನಿ. ಸೊ ಆ ತರ ಫುಲ್ ರಗಡ್ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ. ಫುಲ್ ಫೈಟಿಂಗ್ ಎಲ್ಲ ಮಾಡಿದೀನಿ, ಚೆನ್ನಾಗಿ ಹೊಡೆದಿದ್ದೀನಿ, ಹಂಗೆ ಓಡಿಸ್ಕೊಂಡಿದ್ದೀನಿ ಕೂಡ. ಸೊ ಆಫ್ಟರ್ ಮೈ ಡಾನ್ಸ್ ಕೆರಿಯರ್ ನನ್ಗೆ ಆಕ್ಟಿಂಗ್ ಕಡೆ ಕರ್ಕೊಂಡ್ ಬಂದಿದ್ದಾರೆ ಅರುಣ್ ಸರ್, ಥ್ಯಾಂಕ್ ಯು ಸೋ ಮಚ್. ಆಕ್ಟಿಂಗ್ ಅಂದ್ರೆ ಗಂಧ ಗಾಳಿ ಕೂಡ ಗೊತ್ತಿರ್ಲಿಲ್ಲ, ಇಷ್ಟು ಚೆನ್ನಾಗಿ ತೋರಿಸಿದಿರಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಇಷ್ಟ ಆಗ್ತೀನಿ ಅಂತ ನಾನು ಅನ್ಕೊಂತೀನಿ. ಇದೇ ತರ ಸಪೋರ್ಟ್ ಮಾಡಿ ಮುಂದಕ್ಕೂ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಅರುಣ, ಒಳ್ಳೆ ಹುಡುಗ ಪ್ರಥಮ್, ಒಳ್ಳೆ ಹುಡುಗಿ ಭಾವನಾ. ಓಕೆ, ವಿವಾನ್. ಹಾಯ್, ಎಲ್ರಿಗೂ ನಮಸ್ಕಾರ. ಮನೋಜ್ ವಿವಾನ್ ಅಂತ. ಟ್ರೈಲರ್ ನೋಡಿ ತುಂಬಾ ಖುಷಿ ಆಯ್ತು. ಹಾಗೆ 3 weeks ಬ್ಯಾಕ್ ನಮ್ಮ ಸಿನಿಮಾದ ಫಸ್ಟ್ ಸಾಂಗ್ ರಿಲೀಸ್ ಆಯ್ತು, ಅದು ಕೂಡ ಎಲ್ಲೆಡೆ ಅದ್ಭುತವಾದಂತಹ ಪ್ರತಿಕ್ರಿಯೆ ಬರ್ತಿದೆ. ಸೊ ಅದಕ್ಕೂ ತುಂಬಾ ಖುಷಿ ಆಯ್ತು. ಸೊ ನಿನ್ನೆ ಮದರ್ಸ್ ಡೇ ಇತ್ತು, ಬಟ್ ನಾನು ನಮ್ಮ ಅಮ್ಮಗೆ ವಿಶ್ ಮಾಡಿಲ್ಲ. ನನ್ಗೆ ವಿಶ್ ಮಾಡಕ್ ಇಷ್ಟ ಇಲ್ಲ. ಯಾಕೆ ಗೊತ್ತಾ? ನಮ್ಮ ಅಮ್ಮ ನನ್ನ ಕರೆಕ್ಟಾಗಿ ಬೆಳೆಸಿಲ್ಲ ಸರ್. ಕರೆಕ್ಟಾಗಿ ನಮ್ಮಮ್ಮ ಫಸ್ಟ್ ಅವ್ರು ಕರೆಕ್ಟ್ ಆಗಿದೆ ತರ ನಾನು ಕರೆಕ್ಟಾಗಿ ಬೆಳೆಯಕ್ಕೆ. ನಮ್ಮಮ್ಮ ಇದರಲ್ಲಿ ಎಕ್ಸ್ ಹೀರೋಯಿನ್ ಕಮ್ ಪೊಲಿಟಿಷಿಯನ್. ಮಿಡ್ ನೈಟ್ ಅನ್ನಂಗಿಲ್ಲ, ಡೇ ಅನ್ನಂಗಿಲ್ಲ, ಪಬ್ಬು, ಬಾರು, ರೆಸ್ಟೋರೆಂಟ್ ಎಲ್ಲ ನೋಡ್ರಿ ನಮ್ಮ ಅಮ್ಮಂದೇ ಮೀಟಿಂಗು. ಇನ್ನ ನಾನು ಅವ್ರ ಮಗ, ನಾನು ಎಷ್ಟು ಮಾತ್ರ ಮಾಡ್ತೀನಿ. ಸೊ ನನ್ನ ಗ್ಯಾಂಗು, ನಾವು ಮಾಡದಿರೋ ಕೆಲಸ ಇಲ್ಲ, ನಾವು ಹೋಗ್ದಿರೋ ಜಾಗ ಇಲ್ಲ, ಲುಚ್ಚ, ಲೋಫರ್, ಲಫಂಗ ಎಲ್ಲಾ ಕೆಲಸನೂ ನಾವು ಮಾಡಿದೀವಿ. ಸೊ ಇದಕ್ಕೆಲ್ಲ ಧೈರ್ಯ ಏನ್ ಗೊತ್ತಾ? ನಮ್ಮ ಅಪ್ಪ ಅಮ್ಮ ಬಂದು ನೋಡ್ಕೊಂತಾರೆ, ದುಡ್ಡಲ್ಲಿ ಎಲ್ಲರನ್ನೂ ಮುಚ್ಚಾಕ್ತಾರೆ ಅನ್ನೋ ಧೈರ್ಯ ನಮ್ಗೆ. ಯಾವನು ನಮ್ನ ಟಚ್ ಮಾಡಕ್ಕಾಗಲ್ಲ ಅನ್ನೋ ಕಾನ್ಫಿಡೆನ್ಸ್ ನಮ್ಗೆ. ಇದು ನಮ್ಮ ಸಿನಿಮಾ ಕ್ಯಾರೆಕ್ಟರ್, ನನ್ನ ಒರಿಜಿನಲ್ ಕ್ಯಾರೆಕ್ಟರ್ ಅಲ್ಲ. ಎಸ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಡೈರೆಕ್ಟರ್ಗೆ ಇಂಥ ಅದ್ಭುತವಾದಂಥ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನಮ್ಮ ಡೈರೆಕ್ಟರ್ ವಿಷನ್ಗೆ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಪ್ರೊಡ್ಯೂಸರ್ ಶ್ರಮಕ್ಕೆ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಎಲ್ಲಾ ಟೆಕ್ನಿಷಿಯನ್ಸ್ಗೆ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಅದ್ಭುತವಾದಂತ ಮ್ಯೂಸಿಕ್ ಕೊಟ್ಟಿದ್ದಾರೆ ನಮ್ಮ ವಿಜಯ್ ಸರ್, ಅದಕ್ಕೆ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸೋಮಣ್ಣ, ರುದ್ರಮ್ಮ ಎಲ್ಲರೂ ಅದ್ಭುತವಾದಂತ ಕೆಲಸ ಮಾಡಿದ್ದಾರೆ. ನಮ್ಮ EP ಶ್ರೀಕಾಂತ್ ಸರ್ ಕೂಡ, ನಮ್ಮ ಕ್ಯಾಮರಾಮನ್, ನಮ್ಮ DOP ಕುಮಾರ್ ಗೌಡ ಅವರು, ಮತ್ತೆ ಅರುಣ್ ಸುರೇಶ್ ಸರ್, ಅಂಡ್ ನಮ್ಮ ಎಡಿಟರ್ ಪವನ್ ಗೌಡ, ಎಲ್ಲರೂ ಅಷ್ಟೇ ಅದ್ಭುತವಾದ ಟೆಕ್ನಿಷಿಯನ್. ನಮ್ಮ ಮೇಕಪ್ ಆರ್ಟಿಸ್ಟ್ ನಾನು ಮರೆಯಂಗೆ ಇಲ್ಲ, ನಮ್ಮ ಮಂಜಣ್ಣ. ಸೊ ನಮ್ಮ ಡ್ಯಾನ್ಸ್ ಕೊರಿಯೋಗ್ರಾಫರ್ ಐಟ್ ಮಂಜು ಮಾಸ್ಟರ್, ಮೋಹನ್ ಮಾಸ್ಟರ್, ಎಲ್ಲರೂ ಅದ್ಭುತವಾದಂತ ಕೆಲಸ ಮಾಡಿದ್ದಾರೆ. ಅವ್ರ ಕೆಲಸ ಇವತ್ತಿಲ್ಲಿ ಪರದೆ ಮೇಲೆ ಮಾತಾಡ್ತು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನೀವು ಕೂಡ ಮೀಡಿಯಾದವರು, ಎಲ್ಲಾ ಮೀಡಿಯಾದವರು, ಮತ್ತೆ ಪತ್ರಕರ್ತರು, ಯೂಟ್ಯೂಬರ್ಸ್ ಅಂಡ್ ಎಲ್ಲ ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್ ನಮ್ಮನ್ನ ಇವತ್ ತನಕ ಕೈ ಹಿಡಿದು ನಮ್ಮನ್ನ ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದೀರಾ. ಇದೇ ರೀತಿ ಇನ್ನು ಮುಂದೆ ಕೂಡ ನಿಮ್ಮ ಸಪೋರ್ಟ್ ನಮ್ಗೆ ಕೊಡ್ತಾ ಬನ್ನಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ನಾವು ಲೈಕ್ ಸಿನಿಮಾದವ್ರಿಗೆ ಅಂಡ್ ಜನಕ್ಕೆ ಮಧ್ಯದಲ್ಲಿರುವಂತಹ ಕನೆಕ್ಟಿವಿಟಿ ಅನ್ನೋ ಸೇತುವೆನೇ ನೀವುಗಳು. ಸೊ ನೀವು ಪವರ್ಫುಲ್ ಆಗಿ ನಮಗೆ ಸಪೋರ್ಟ್ ಕೊಟ್ಟಾಗ ಮಾತ್ರ ಜನಕ್ಕೆ ಅದು ಕನೆಕ್ಟ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್, ನಿಮ್ಮ ಸಹಕಾರ ಅಂಡ್ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ, ನಮ್ಮ ಚಿತ್ರತಂಡದ ಮೇಲೆ ಸದಾ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಜೈ ಶ್ರೀರಾಮ್. ಥ್ಯಾಂಕ್ ಯು. ಇದು ಸರ್ ಏನಾರ ಕೇಳುವಂಥದ್ದು ಏನ್ ಬೇಡ ಅಂತೀರಾ? ಎಲ್ಲ ಹೇಳ್ಬಿಟ್ರ ಅವ್ರೆ. ನಾನು ಬೇಕಾ? ನಂಬೇಕೇನು? ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಅರುಣ, ನಿರ್ಮಾಪಕರನ್ನ ಕರೆಯೋಣ ಮೇಲೆ. ಕಾಲ ಕೆಟ್ಟೋಗಿದೆ. ನಮ್ಮ ಕಾಲನೇ ಚೆನ್ನಾಗಿತ್ತು, ಮೊಬೈಲ್ ಫೋನ್ ಇರಲಿಲ್ಲ. ಹೌದು, ಅವಾಗೆಲ್ಲ ಸಿಡಿಸ್ ಇದ್ವು, ಪೆಂಡ್ರೈವ್ ಇರಲಿಲ್ಲ. ಅಲ್ಲ, ನಮ್ಗೆ ಫಸ್ಟ್ ಆಫ್ ಆಲ್ ಕಾಲೇಜ್ ಡೇಸ್ ಅಲ್ಲಿ ಈಗ ನಡೀತಾ ಇದೆಯಲ್ಲ ಆ ತರ ಎಲ್ಲ ಏನು ಇರ್ಲಿಲ್ಲಪ್ಪ. ಒಂದು ಹುಡುಗಿನ ಮಾತಾಡಿಸ್ಬೇಕಾದ್ರೆ 10 ಸಲ ಯೋಚನೆ ಮಾಡ್ಬೇಕಾಗಿತ್ತು. ಧೈರ್ಯನೇ ಬರ್ತಿರ್ಲಿಲ್ಲ ಮಾತಾಡ್ಸಕ್ಕೆ. ಸರ್ ಏನ್ ಹೇಳ್ತೀರಿ ಸರ್? ಸುಬ್ರಹ್ಮಣ್ಯ ಸರ್, ಈಗ ಮೊಬೈಲ್ ಬಹುಶಃ ಎಲ್ಲರನ್ನು ತುಂಬಾ ಹತ್ರ ಮಾಡ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾ ಹ್ಯಾಸ್, ಅದು ಒಳ್ಳೆತನಕ್ಕಿಂತ ಹೆಚ್ಚಾಗಿ ಕೆಟ್ಟದಕ್ಕೆ ಬಳಸ್ಕೊಳ್ತಾ ಇರೋದು ದುರಂತ ಕೂಡ. ಎನಿವೆ, ಫೈನಲ್ ಆಗಿ ಪ್ರೊಡ್ಯೂಸರ್ಸ್, ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಸರ್, ಹಾ ಸರ್ ಪ್ಲೀಸ್
ಸುಬ್ರಹ್ಮಣ್ಯ ಕುಕ್ಕೆ ಅವರು ಮತ್ತೆ ಶಿವಲಿಂಗೇಗೌಡರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸರ್, ಈಗ ಪ್ರಶ್ನವ್ರು ಕೇಳ್ತಾರೆ ಬಡ್ಜೆಟ್ ಎಷ್ಟಾಯ್ತು, ರಿಲೀಸ್ಗೆ ಇನ್ನು ಎಷ್ಟು ಬೇಕು, ಯಾವಾಗ ರಿಲೀಸು ಅಂತ ಎಲ್ಲರೂ ಹೇಳ್ಬಿಡಿ. ಉತ್ತರ ಕೊಡ್ತೀನಿ, ಅದಕ್ಕೇನು ತೊಂದರೆ ಇಲ್ಲ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರತಕ್ಕಂಥ ಮಾಧ್ಯಮದವ್ರಿಗೂ, ಡಿಜಿಟಲ್ ಮೀಡಿಯಾದವ್ರಿಗೂ ಮತ್ತು ಎಲ್ಲ ಡಿಸ್ಟ್ರಿಬ್ಯೂಟರ್ಗಳಿಗೂ, ಎಲ್ಲ ಕಲಾವಿದರಿಗೂ ನನ್ನ ನಮಸ್ಕಾರಗಳು. ಈ ಚಿತ್ರ ಶುರು ಆಗ್ಬೇಕಾದ್ರೆ ನಮ್ಗದು ನಮ್ಮಿಬ್ಬರಿಗೂ ಏನು ಗೊತ್ತಿಲ್ಲ. ಅರುಣ್ ಅವರು ಸಡನ್ ಆಗಿ ಬಂದ್ರು. ಒಂದಿನ ಎಲ್ಲೋ ನಂಬರ್ ತಗೊಂಡೆ, ಯಾರಿನಾರು ನಂಬರ್ ಸಿಕ್ತು, ತಮ್ಮ ಹತ್ರ ಮಾತಾಡಬೇಕು ಸರ್ ಅಂತ ಫೋನ್ ಮಾಡಿದ್ರು. ಬನ್ನಿ ಅಂತ ಕರೆದೆ, ಬಂದ್ರು. ಈ ತರ ಚಿತ್ರ ಒಂದು ಮಾಡಬೇಕು ಅಂತಿದ್ದೀನಿ ಅಂತ ಏನೋ ಒಂದು ಹೇಳಿದ್ರು. ಏನು ಅಂತ ನಮ್ಗೆ ಅದು ಅರ್ಥನೂ ಆಗಲಿಲ್ಲ. ಅದು ಸರಿ, ನಾವು ಆಯ್ತು ಮಾಡೋಣ ಅಂತಂದೆ. ಆಮೇಲೆ ಒಂದು 2-3 ಸತಿ ಫೋನ್ ಮಾಡಿದ್ರು, ಯಾಕೋ ಸ್ವಲ್ಪ ಹಿಂದೆ ಬಿದ್ದಿದ್ದಾರೆ, ಕರ್ಸೋಣ ಅಂತ ಹೇಳ್ಬಿಟ್ಟು ನಮ್ ಗೌಡ್ರಿಗೆ ಹೇಳ್ಬಿಟ್ಟು ಕರ್ಸಿದ್ವಿ. ಬಂದ್ರು. ಬಂದಾದ್ಮೇಲೆ ಈ ತರ ಮಾಡೋಣ ಅಂತಿದೀವಿ. ನಮ್ಗೆ ಏನು ಗೊತ್ತಿಲ್ಲ, ಏನ್ ಬಜೆಟ್ ಅಂತ ಕೇಳಲಿಲ್ಲ, ಏನ್ ಕಥೆನೂ ಕೇಳಿಲ್ಲ. ಆಯ್ತಪ್ಪ ಮಾಡಿ ಅಂತಂದ್ವಿ. ಆಫೀಸ್ ಮಾಡ್ಬೇಕು ಸರ್ ಅಂದ್ರು, ಮಾಡಿ ಅಂತಂದ್ವಿ. ಈ ದುಡ್ಡು ಬೇಕು ಅಂತಂದ್ರು, ದುಡ್ಡು ಕೊಟ್ವಿ. ಇವತ್ತವರೆಗೂ ಆ ಒಂದು ನಂಬಿಕೆ ಮೇಲೆ ದುಡ್ಡು ಕೊಡ್ತಾನೆ ಬಂದಿದ್ದೀವಿ. ಆದ್ರೆ ಇವತ್ತು ನನಗೆ ಗೊತ್ತಿಲ್ಲ ಕರೆಕ್ಟಾಗಿ ಎಷ್ಟು ಖರ್ಚಾಗಿದೆ ಅನ್ಬಿಟ್ಟು, ಏನಾಗ್ತಿದೆ, ಏನ್ ನಡೀತಿದೆ ಅಂತ. ಏನ್ ಅರುಣ್ ಹೇಳ್ತಾರೆ, ಏನ್ ಮಾಡ್ತಾ ಇದಾರೆ ಅದನ್ನ ನೋಡ್ತೀವಿ. ಅವ್ರೇನ್ ಬಂದ್ ಹೇಳ್ತಾರೆ, ತಲೆ ಅಲ್ಲಾಡಿಸ್ಕೊಂಡು ಹ್ಞೂ ಅಂತೀವಿ, ಅಷ್ಟೇ. ಅಷ್ಟು ಮಾತ್ರ ಗೊತ್ತು. ನಿಮ್ ನಂಬರ್ ನಮಗೂ ಬೇಕು. ಖಂಡಿತ ಕೊಡ್ತೀವಿ, ಖಂಡಿತ ಕೊಡ್ತೀವಿ. ಮಾಧ್ಯಮದವ್ರು ಕೊಟ್ರೆ ಎಲ್ಲ ನಂಬರ್ಗಳು ಕೊಟ್ಬಿಡ್ತಾರೆ. ಆದ್ರೆ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ. ನಮ್ಗೆ ಚಿತ್ರದ್ದು ಒಂದು ಬ್ಯಾಕ್ಗ್ರೌಂಡ್ ಇತ್ತು. ಯಾಕಂದ್ರೆ ನಮ್ಮ ತಂದೆ ಶ್ರೀಕಂಠ ಶಾಸ್ತ್ರಿ ಕುಕ್ಕೆ ಅಂತ ದೊಡ್ಡ ಕಲಾವಿದರು, ಚಿತ್ರಕಲಾ ಪರಿಷತ್ ಫೌಂಡರು. ಅವರು 2 ಕನ್ನಡ ಪಿಕ್ಚರ್, ಹೊನ್ನಪ್ಪ ಭಾಗವತರ ಜೊತೆ ಆರ್ಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದವರು. ಒಂದು ಮಹಾಕವಿ ಕಾಳಿದಾಸ, ಇನ್ನೊಂದು ಕೈವಾರ ಮಹಾತ್ಮೆ ಅಂತ. ಎರಡು ತುಂಬಾ ದೊಡ್ಡ ಪಿಕ್ಚರ್ಗಳು, ತುಂಬಾ ಚೆನ್ನಾಗಿ ಬಂದಿದೆ. ನಮ್ಮ ತಂದೆಯವ್ರ ಪಿಕ್ಚರ್ ಅಲ್ಲಿ ಬಿ ಸರೋಜಾದೇವಿ ಅವರು ಇಂಟ್ರೊಡ್ಯೂಸ್ ಆದ್ರು ಫಸ್ಟ್. ಅದು ನಮ್ಮ ತಂದೆ ಕಡೆಯಿಂದಾನೇ ಆದ್ರು. ಸೊ ಅವರು ಇವತ್ತು ಚಿತ್ರರಂಗದಲ್ಲಿ ತುಂಬಾ ದೊಡ್ಡ ಹೆಸರು ಮಾಡಿದ್ದಾರೆ. ಇದಾದ್ಮೇಲೆ ನನಗೆ ಯಾವುದೋ ಒಂದು ಪಾತ್ರ ಸಿಕ್ತು, ನಾನು ಒಂದು ಪಾತ್ರ ಮಾಡಿದೆ. ಅಂದ್ರೆ ಇವರೆಲ್ಲ ಚಿತ್ರರಂಗಕ್ಕೆ ಬರಕ್ ಮುಂಚೆನೆ ಮಾಡಿದೆ ನಾನು. ನನ್ನ ಜೊತೆ ಅಶೋಕ್, ಮಂಜುಳಾ, ಆಮೇಲೆ ಪ್ರಮೀಳಾ ಜೋಶಾಯಿ, ಇವರೆಲ್ಲ ಇವ್ರ ಜೊತೆ ನಾನು ಒಂದು ಪಿಕ್ಚರ್ ಮಾಡಿದ್ದೀನಿ. ಅದ್ರದ್ದು ಒಂದು ಸ್ವಲ್ಪ ಅನುಭವ ಇತ್ತು. ಕಾಲೇಜಲ್ಲಿ ನಾನು ಎಲ್ಲ ನಾಟಕಗಳು ಮಾಡ್ತಾ ಇದ್ದೆ. ಸೊ ಹಿಂಗಾಗಿ ಏನೋ ಬಂತು. ಇವತ್ತು ಅವರು ಶೂಟಿಂಗ್ ಶುರು ಮಾಡೋ ತನಕ ನನಗೆ ಗೌಡ್ರಿಗೆ ಕತೆ ಬಗ್ಗೆ ಏನು ಗೊತ್ತಿರಲಿಲ್ಲ. ಶೂಟಿಂಗ್ ಶುರು ಮಾಡ್ಬೇಕಾದ್ರೆ ಅರುಣ್ ಕೇಳಿದೆ, ಅರುಣ್ ಅದೇ ಸ್ವಲ್ಪ ಕತೆ ಹೇಳಿ ಅಂತ. ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಸೋಮಣ್ಣನ್ ಕರ್ಕೊಂಡು ಬಂದ್ರು. ಬಂದು ಕೂತ್ಕೊಂಡು ಎಲ್ಲ ಕಥೆನ ವಿವರವಾಗಿ ಹೇಳಿದ್ರು. ಆವಾಗ ನಮ್ಗೆ ಅರ್ಥ ಆಯ್ತು, ಆಯ್ತಪ್ಪ ಮಾಡಿ ಮುಂದುವರಿಸಿ ಅಂತ ಹೇಳಿ ಅಲ್ಲಿಂದ ಇವತ್ತವರೆಗೂ ನಮ್ಮ ಟ್ರೈಲರ್ ಇದು. ಇವತ್ತು ಇವ್ರ ಟ್ರೈಲರ್ ರಿಲೀಸ್ ಮಾಡ್ತಾ ಇದೀವಿ. ಸೊ ಎಲ್ಲರೂ ಟ್ರೈಲರ್ ನೋಡಿದೀರಾ, ಕತೆ ಒಪ್ಕೊಂಡಿದ್ದೀರಾ. ಎಲ್ಲರ ಸಹಕಾರ ಬೇಕು. ಎಲ್ಲರೂ ಸ್ವಲ್ಪ ಕೋಆಪರೇಷನ್ ಕೊಟ್ಟು ಚಿತ್ರ ಯಶಸ್ವಿ ಆಗಕ್ಕೆ ಅರುಣ್ ಅವ್ರಿಗೂ ಧನ್ಯವಾದಗಳು. ಮತ್ತೆ ನಮ್ಮ ಅರವಿಂದ್ ಅವ್ರಿಗೂ, ಪ್ರಶಾಂತ್ ಸಂಬರ್ಗಿ ಅವರು ಹೇಳಿದ್ರು ದುಡ್ಡು ನೀರೋದಂಗೆ ಕೊಡ್ತಾ ಇದ್ದಾರೆ ಪ್ರೊಡ್ಯೂಸರ್ಸ್ ಅಂತ. ಅದೇನೋ ಸತ್ಯ, ಕೊಡ್ತಾ ಇದೀವಿ. ನೀರೋದಂಗೆ ಕೊಡ್ತಿಲ್ಲ, ಆದ್ರೆ ಏನು ಅಂತ ಕೇಳಿದ್ರೆ ಕೊಡ್ತಾ ಇದೀವಿ ಅಷ್ಟೇ. ಸೊ ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಈಗಾಗಲೇ ಎಲ್ಲ ನಮ್ಮ ಪಾರ್ಟ್ನರ್ ಎಲ್ಲ ಮಾತಾಡಿದ್ದಾರೆ. ಅದು ನಾನು ಹೆಚ್ಚಿಗೆ ಏನು ಮಾತಾಡೋಂಥದ್ದೇನಿಲ್ಲ. ಆದರೆ ಈ ಸಿನಿಮಾ ನಾವು ಬಹಳ ಇಷ್ಟಪಟ್ಟು ಅರುಣ್ ಮುಕ್ತ ಅವ್ರಿಗೆ ಹೇಳಿ ಬಹಳ ಚೆನ್ನಾಗಿ ಮಾಡ್ಯಪ್ಪ, ಏನು ತೊಂದರೆ ಹಾಳು ಮಾಡಬೇಡಿ, ಚೆನ್ನಾಗಿ ಜನ ನೋಡುವಂಥದ್ದು, ಜನರಿಂದ ನಮ್ಗೆ ಕೆಟ್ಟ ಒಂದು ಅಭಿಪ್ರಾಯ ಬರಬಾರದು ಅಂತ ಹೇಳಿ ನಾವು ಯಾವಾಗಲೂ ಶ್ರಮ ವಹಿಸ್ಕೊಂಡು ಮಾಡಿದ್ದೀವಿ. ಅದರಿಂದ ತಾವೆಲ್ಲರೂ ಇದಕ್ಕೆ ಸಹಜವಾದ ಒಂದು ಸಪೋರ್ಟ್ ಮಾಡಿ ಸಿನಿಮಾ ಗೆಲ್ಲುವಂತೆ ಮಾಡಿಕೊಡಿ ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು. ನಾ ಮಾಡಿದ್ದೀನಿ, ಯಾಕೆ ಮಾಡಿದ್ದೀನಿ. ಪ್ರಮೀಳಾ ಜಯೇಶನ ಮದುವೆ ಆಗೋ ಸೀನು ಅಲ್ಲ, ಇದರಲ್ಲಿ ಇದ್ರಲ್ಲಿ ಮಾಡಿದೀವಿ, ಯಾಕೆ ಮಾಡಿದೀವಿ. ಪಾರ್ಟಿ ಸಾಂಗ್ ಅಲ್ಲಿ ಸ್ವಲ್ಪ ಕುಡ್ಕೊಂಡು ಓಡಾಡೋದು, ಡ್ಯಾನ್ಸ್ ಮಾಡೋ ಒಂದು ಪಾತ್ರ ಮಾಡಿದೀವಿ. ಬಹಳ ಸಣ್ಣ ಪಾತ್ರ. ಕ್ಯಾಮಿಯೋ ಅರವಿಂದ್ ಸರ್, ಅಂತ ಬಾಟ್ಲು ಕೊಟ್ಬಿಟ್ಟು ಸಮಾಧಾನ ಮಾಡಿ ಬಿಟ್ಬಿಡಿ. ಅರವಿಂದ್ ಸರ್, ನೀವು ನಂಬರ್ ಇಸ್ಕೊಂಡ್ರು ಪ್ರೊಡ್ಯೂಸರ್ನ ಸಿಕ್ಕಾಬಿಟ್ಟು ಎಜುಕೇಟ್ ಮಾಡ್ಬಿಟ್ಟಿದ್ದೀನಿ. ಅದೇ ಪ್ರಾಬ್ಲಮ್.
ಫಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ ಅವ್ರಿಗೇನು ಗೊತ್ತಿರಲ್ಲ, ಇಲ್ಲ ನಾನು- ಎರಡನೇ ಸಿನಿಮಾ ಮಾಡ್ಬೇಕಾದ್ರೆ ಬುದ್ಧಿವಂತರಾಗ್ಬಿಡ್ತಾರೆ. ಇಲ್ಲ ಫಸ್ಟ್ ಸಿನಿಮಾ ಅಂದ್ರೆ ಡೇ ಒನ್ ಫಸ್ಟ್ ವೋಚರ್ ಎಜುಕೇಟ್ ಮಾಡಿದ್ದೀನಿ ಅವ್ರನ್ನ. ವೆರಿ ಗುಡ್. First ವೋಚರ್ ಇಲ್ಲ. ಬಟ್ ಎಜುಕೇಟ್ ಮಾಡಿದ್ರು ಕೂಡ ಪ್ರಾಡಕ್ಟ್ ಚೆನ್ನಾಗಿ ಬಂದಿರೋದ್ರಿಂದ ಅವರು ಡೈಜೆಸ್ಟ್ ಮಾಡ್ಕೋತಾರೆ, ನೋ ಪ್ರಾಬ್ಲಮ್. ಒಳ್ಳೆ ಮನಸ್ಸಿಂದ ಯಾವ ಕೆಲಸ ಮಾಡಿದ್ರು ಅದು ಚೆನ್ನಾಗಾಗತ್ತೆ ಅಂತ ನಮ್ಗೊಂದು ಭರವಸೆ ಇದೆ. ಅದೇ ತರ ಇವತ್ತು ನಾವು 3-4 ಬಿಸ್ನೆಸ್ ಮಾಡ್ತಿದೀವಿ, ಎಲ್ಲದರಲ್ಲೂ ಚೆನ್ನಾಗಿ ನಡೀತಾ ಇದೆ ದೇವ್ರ ದಯದಿಂದ. ಅದೇ ಮನ್ಸು ಒಳ್ಳೇದಿರ್ಬೇಕಷ್ಟೇ. ಕರೆಕ್ಟ್ ಸರ್, ಮನಸ್ಸು ಒಳ್ಳೇದ್ ಮಾಡಿದ್ರೆ ದೇವರು. ಓಕೆ, ಥ್ಯಾಂಕ್ ಯು. Thank you, sir. Thank you, sir. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಈಗ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ ಅಂಡ್ ಹೈಟ್ ಮಂಜು, ಹೈಟ್ ಮಂಜು. ಟ್ರೈಲರ್ ಎಡಿಟರ್ ಪವನ್, ದಯವಿಟ್ಟು ಬರಬೇಕು. ಶ್ರೀಕಾಂತ್, ಸೋಮಣ್ಣ ಬಾ. ಶ್ರೀಕಾಂತ್ ಬನ್ನಿ. ಪವನ್, ನಿಮ್ದೆಲ್ಲ ಏನ್ ಪಾತ್ರ ಏನಿಲ್ಲ, ಸುಮ್ಮನೆ ಒಂದ್ ಎರಡೆರಡು ಮಾತು ಹೇಳ್ಬಿಟ್ಟು ಹೋಗಿ ಅಷ್ಟು. ಡೈರೆಕ್ಟರ್ ಬರೋ. ಇದರಲ್ಲಿ ಒಂದು ಸರ್ಪ್ರೈಸ್ ಎಲಿಮೆಂಟ್ ಸರ್. ಆಕ್ಚುಲಿ ನನಗೆ ನಾನು ಟ್ರೈಲರ್ ಮಾಡೋದಕ್ಕೆ ತುಂಬಾ ಹುಡುಕ್ತಾ ಇದ್ದೆ. ನಮ್ಮ ಎಡಿಟ್ರು ಟ್ರೈಲರ್ ಮಾಡಿಕೊಟ್ಟಿನ ನನಗೆ, ಇಲ್ಲೇ ಉಗಿರಿ ಪರವಾಗಿಲ್ಲ, ಸಿಕ್ಕಾಪಟ್ಟೆ 2 ತಿಂಗಳು ನನಗೆ ಸತಾಯಿಸಿದ್ರು. ಅವಾಗ ನಾನು ಟ್ರೈಲರ್ ಯಾರು ಮಾಡಿರಬಾರ್ದು, ಯಾರು ಸಿನಿಮಾನು ಎಡಿಟ್ ಮಾಡಿರಬಾರ್ದು, ಎಡಿಟಿಂಗೇ ಗೊತ್ತಿರಬಾರ್ದು ಅಂತ ಒಬ್ಬರು ಹುಡುಕ್ದೆ. ಅವ್ರು ಯಾರು ಅಲ್ಲ, ಇವರು ಯಾವ ಸಿನಿಮಾನು ಮಾಡಿಲ್ಲ, ಏನೂ ಎಡಿಟ್ ಮಾಡಿಲ್ಲ, ಫಸ್ಟ್ ಟೈಮ್ ಟ್ರೈಲರ್ ಎಡಿಟ್ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಟ್ರೈಲರ್ ಎಷ್ಟು ಚೆನ್ನಾಗಿ ಬಂದಿರೋದಕ್ಕೆ ಮೇಜರ್ ಅವ್ರ ಕಾರಣ. ಸೊ ನನಗೆ ಹಗಲು ರಾತ್ರಿ ವರ್ಕ್ ಮಾಡಿದ್ದಾರೆ, ಹಂಗಾಗಿ ನನ್ನ ಟೀಮ್ ಪರವಾಗಿ. ಬೇಸಿಕಲಿ ಅವರು ಕೊರಿಯೋಗ್ರಾಫರ್ ಆಕ್ಚುಲಿ. ಸೊ ಎಡಿಟ್ ಮಾಡ್ಕೊಡೋದಕ್ಕೆ ಥ್ಯಾಂಕ್ಸ್ ಮಂಜು ಸರ್. ಒಂದು ನಿಮಿಷ, ಈಗ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮಾತಾಡ್ತಾರೆ. ಇಲ್ಲಿಗೆ ಬಂದಿರುವಂತಹ ಎಲ್ಲ ಹಿರಿಯರಿಗೂ, ಪತ್ರಿಕಾ ಹಾಗೂ ಮಾಧ್ಯಮದವರಿಗೂ ನನ್ನ ನಮಸ್ಕಾರ. ನಾನು ಎಷ್ಟು ಕಾಟ ಕೊಟ್ಟಿದ್ದೀನಿ ಅಂತ ಹೇಳ್ಬಿಡಿ ಸರ್. ಸರ್, ಈಗಷ್ಟೇ ಎಲ್ಲರೂ ಟ್ರೈಲರ್ ನೋಡಿದ್ರಿ. ಸೊ ಒಂದು ಯೂತ್ಫುಲ್ ಸಿನಿಮಾ ಅಂತ ಬಂದಾಗ ಎಲ್ಲರೂ ಒಂದು ಮ್ಯೂಸಿಕ್ ಪ್ಯಾಟರ್ನ್ ಅಂತ ಮಾಡ್ತಾರೆ. ಬಟ್ ಇದರಲ್ಲಿ ಒಂದು ಮ್ಯೂಸಿಕ್ ಪ್ಯಾಟರ್ನ್ ಒಂದು ಡಿಫ್ರೆಂಟ್ ಅಪ್ರೋಚ್ ಕೊಟ್ಟಿದೀವಿ, ಔಟ್ ಆಫ್ ದಿ ಬಾಕ್ಸ್ ಅಂತ ಹೇಳ್ತಾರಲ್ಲ ಹಾಗೆ. ಸೊ ಇದೇ ತರ ಒಂದು ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ನ ನೀವು ಥ್ರೂ ಔಟ್ ಸಿನಿಮಾದಲ್ಲಿ ಎಲ್ಲರೂ ನೋಡಬಹುದು, ಕಾಣಬಹುದು ಅಂತ ಹೇಳ್ತಾ ಇಲ್ಲ ಫಸ್ಟ್ ಬೈದ್ಬಿಡಿ, ಸಮಾಧಾನ ಆಗುತ್ತೆ. ಸೊ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಈ ಟೀಮ್ ಮೇಲೆ ಹಾಗೂ ಈ ಸಿನಿಮಾ ಮೇಲೆ ಇರಲಿ ಅಂತ ಎಲ್ರನ್ನೂ ಕೇಳ್ಕೊತೀನಿ. ಥ್ಯಾಂಕ್ ಯು. ಮಂಜು ಮಾಸ್ಟರ್. ಎಲ್ರಿಗೂ ನಮಸ್ಕಾರ. ನಾನೊಬ್ಬ ಡ್ಯಾನ್ಸ್ ಮಾಸ್ಟರ್. ಕಾಮನ್ ಇದರಲ್ಲಿ ಒಂದು ಸಾಂಗ್ ಮಾಡಿದ್ದೀನಿ, ಲಾಸ್ಟ್ ಟೈಮ್ ಹೇಳಿದ್ದೀನಿ. ಸೊ ಇಲ್ಲಿ ಮುಖ್ಯವಾಗಿ ಟ್ರೈಲರ್. ಸೊ ಟ್ರೈಲರ್ ನಮ್ಮ ಪವನ್ ಅವರು ಅವ್ರ ಟೈಮ್ ಇಲ್ಲ, ಅವ್ರು ಬ್ಯುಸಿ ಇದ್ರು. ಸೊ ಹಂಗಾಗಿ ಅವ್ರ ಗೈಡೆನ್ಸ್ ಅಲ್ಲಿ ಅವ್ರ ಹತ್ರ ಹೇಳಿಸ್ಕೊಂಡು ನಾನು ಸ್ವಲ್ಪ ನನಗೇನೋ ಟೂಲ್ಸ್ ಗೊತ್ತು, ಆ ಟೂಲ್ ಇಟ್ಕೊಂಡು ಎಡಿಟ್ ಮಾಡಿದ್ದೀನಿ. ಸೊ ಟೋಟಲ್ ಕಂಟೆಂಟ್ ಕೊಟ್ಟಿದ್ದು ಅರುಣ್ ಅವರು. ಸೊ ಆ ಕಂಟೆಂಟ್ ಕೊಟ್ಮೇಲೆ ಈಸಿ ಕೆಲಸ ಮಾಡೋದು. ಕಂಟೆಂಟ್ ಮೊದಲೇ ಗೊತ್ತಿತ್ತು ಅಂದ್ರೆ ಅದ್ರ ಮೇಲೆ ಕೆಲಸ ಮಾಡೋದು ತುಂಬಾ ಈಸಿ. ಸೊ ಆ ಈಸಿ ಕೆಲಸ ಮಾತ್ರ ನಾನು ಮಾಡಿದ್ದೀನಿ ಅಷ್ಟೇ. ಅದನ್ನ ಬಿಟ್ಟು ಇನ್ನೆಲ್ಲ ಟ್ರೈಲರ್ ಮಾತಾಡ್ತಿದೆ, ಅದನ್ನ ನೀವು ನೋಡಿ ನಿಮ್ಮ ಫ್ರೆಂಡ್ಸ್ಗೆ, ಸ್ನೇಹಿತರಿಗೆ ಹಂಚಿ, ಹರಿಸಿ, ಹಾರೈಸಿ. ಥ್ಯಾಂಕ್ ಯು. ಫೋನ್ ಮಾತಾಡಲ್ವಾ? ಸರಿ, ಇಲ್ಲ ಬಿಡಿ, ಅವ್ರು ಮಾತಾಡಲ್ಲ, ತುಂಬಾ ಕಷ್ಟ ಅವ್ರದ್ದು. ಸರ್, ನಾನು 2 ವಿಷಯ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳಿದ್ರು ನೀರ್ಗೆ ಹರಿದಂಗೆ ದುಡ್ಡು ಖರ್ಚಾಗ್ತಾ ಇತ್ತು ಅಂತ. ಖಂಡಿತ ಹೌದು. ಆದ್ರೆ ನಾನು ಮತ್ತೆ ನಮ್ಮ ಡೈರೆಕ್ಟರ್ ಈ ಕಡೆ ಒಂದ್ ಗೋಡೆ, ಈ ಕಡೆ ಒಂದ್ ಗೋಡೆ ತರ ಇದ್ವಿ. ಯಾವ್ದು ಜನರೇಟರ್ ಬಂದು ಒಳಗಡೆಯಿಂದ ನೀರ್ ಕದ್ಯೋದಕ್ಕೆ ಬಿಟ್ಟಿಲ್ಲ. ಫಸ್ಟ್ ಥಿಂಗ್, ಎಲ್ಲ ಕರೆಕ್ಟ್ ಆಗಿ ಸಿನಿಮಾಗೆ. ನೀವು ನೀರು ಗೋಡೆ ಅಲ್ಲ, ನೀವು ದೊಡ್ಡ ಫಿಲ್ಟರ್ಗಳು. ನೀವು ಯಾವ್ದೇ ಕಾರಣಕ್ಕೂ ನೀರು ಪೋಲ್ ಆಗದೆ ಇರೋ ತರ, ದುಡ್ಡು ಪೋಲ್ ಆಗದೆ ಇರೋ ತರ ನೋಡ್ಕೊಂಡಿದೀವಿ. ಆ ಒಂದು ಸಮಾಧಾನ ನಮ್ಗಿದೆ ಆಕ್ಚುಲ್ ಆಗಿ. ಅದು ಮುಂದಿನ ದಿನಗಳು ಅವರು ಹೇಳ್ತಾರೆ ನೆಕ್ಸ್ಟ್ ಒಂದು ಪ್ರೆಸ್ ಮೀಟ್ ಅಲ್ಲಿ ಅನ್ಕೊಂತೀನಿ. ಅಂದ್ರೆ ಫೈನಲ್ ಬಡ್ಜೆಟ್ ಎಲ್ಲ ಕಂಪ್ಲೀಟ್ ಆದಾಗ ಓಕೆ ಅಪ್ಪ ನನಗೆ ಸಿನಿಮಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಅವ್ರ ಬಾಯಲ್ಲೂ ಬಂದೇ ಬರುತ್ತೆ ಖಂಡಿತವಾಗ್ಲು. ಎರಡನೇದು, ಸರ್ ಕೇಳಿದ್ರು ಸೆನ್ಸರ್ ಯಾಕೆ UA ಬಂತು ಅಂತ ಅಂದ್ಬಿಟ್ಟು ಅರವಿಂದ್ ಸರ್ ಒಂದು ಆನ್ಸರ್ ಕೊಟ್ರು. ಆಕ್ಚುಲಿ ಸರ್, ಇಲ್ಲಿ ಸೆನ್ಸರ್ ವಿಷಯದಲ್ಲಿ ತುಂಬಾ ಇದೆ ಸರ್. ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಮಾಡಬೇಕು ಸರ್, ಅದೊಂದು ಫೈಟ್ ಮಾಡಬೇಕು. ಏನು ಅಂದ್ರೆ ಲಾಸ್ಟ್ ಪ್ರೀವಿಯಸ್ ಸಿನಿಮಾ ನಂದ್ರಲ್ಲಿ ಇಂಡಿಯಾ ಮ್ಯಾಪ್ ಒಂದಿತ್ತು. ತಮಿಳ್ನಾಡಲ್ಲಿ ಎರಡು ಲ್ಯಾಂಗ್ವೇಜ್ ಅಲ್ಲೂ ನಮ್ದು ಸಿನಿಮಾ ಆಗಿತ್ತು, ಅಂದ್ರೆ ಸ್ಟ್ರೈಟ್ ಕನ್ನಡ ಆಸ್ ವೆಲ್ ಆಸ್ ತಮಿಳು. ತಮಿಳ್ನಾಡಿನಲ್ಲಿ ಒಂದು ವಿಷಯ ಕಂಡುಹಿಡಿತಾರೆ ಸರ್ ಅಲ್ಲಿ ಸೆನ್ಸರ್ ಆಫೀಸರ್. ಏನು ಅಂತಂದ್ರೆ ಇಂಡಿಯಾ ಮ್ಯಾಪ್ ಅಲ್ಲಿ ಎಲ್ಲ ಒಂದ್ ಕಲರ್ ಇದೆ, ಬಟ್ ಕಾಶ್ಮೀರ್ ಪೋರ್ಷನ್ ಅಲ್ಲಿ ಬೇರೆ ಕಲರ್ ಅಲ್ಲಿ ಇತ್ತು ಮ್ಯಾಪ್ ಅಲ್ಲಿ.
ಸೊ ದಟ್ ವಾಸ್ ಎಡಿಟಿಂಗ್ ಮಿಸ್ಟೇಕ್. ಎಡಿಟರ್ ಆ ಫೋಟೋನ ತೆಗ್ದು ಹಾಕಿದ್ದು. ತಮಿಳುನಾಡು ಸೆನ್ಸಾರ್ ಆಫೀಸರ್ ಕಣ್ಣಿಗೆ ಕಾಣಿಸಿದ್ದು, ಇಲ್ಲಿ ಸೆನ್ಸಾರ್ ಆಫೀಸರ್ ಕಣ್ಣಿಗೆ ಕಾಣಿಸ್ಲಿಲ್ಲ. ಇಲ್ಲಿ ಅವರು ಅದನ್ನ ಹಾಗೆ ಬಿಟ್ಟಿದ್ರು. ಬಟ್ ಅಲ್ಲಿ ಅವರು ಇಂಡಿಯಾ ಮ್ಯಾಪ್ ಎಲ್ಲದಕ್ಕೂ ಒಂದೇ, ಕಲರ್ ಚೇಂಜ್ ಇದೆ, ಚೇಂಜ್ ಮಾಡ್ಕೊಳ್ಳಿ, ಒಂದೇ ಮಾಡಿ ಅಂತಂದ್ರು. ಸೇಮ್ ಲೈಕ್ ಇಲ್ಲಿ ಸೆನ್ಸಾರ್ಗೆ ತುಂಬಾ ಕಷ್ಟ ಇದೆ ಸರ್. ಇಲ್ಲಿ ಅವರು ತುಂಬಾ ವಿಷಯಗಳನ್ನ ಬಿಡ್ತಾ ಇದ್ದಾರೆ, ಕೆಲವು ವಿಷಯಗಳನ್ನ ಬೇಕು ಅಂತ ಹಿಡಿತಾ ಇದ್ದಾರೆ. ಕಾರಣಗಳೇನು ಅಂತ ಗೊತ್ತಿಲ್ಲ. ಬಟ್ ಈ ವಿಷಯವಾಗಿ ಒಂದು ಶಾರ್ಟ್ ಫಿಲ್ಮ್ ಕೂಡ ಮಾಡ್ತಾ ಇದ್ದೀನಿ ನಾನು. ಏನು ಅಂತಂದ್ರೆ ಚಾನೆಲ್ಸ್ಗಳಲ್ಲಿ ಅಥವಾ ಯೂಟ್ಯೂಬರ್ಸ್ಗಳಲ್ಲಿ ತುಂಬಾ ವಲ್ಗ್ಯಾರಿಟಿ ಲ್ಯಾಂಗ್ವೇಜಸ್ ಯೂಸ್ ಮಾಡಿ ತುಂಬಾ ಬರ್ತಾ ಇದೆ ಸರ್. ನಾವು ಮೊಬೈಲ್ ಅಲ್ಲಿ ನೋಡ್ಬೋದು. ಒಂದೆರಡು ಎಕ್ಸಾಂಪಲ್ ಹೇಳ್ತೀನಿ. ನನಗೆ ಒಂದು 8 ವರ್ಷದ ಮಗ ಇದ್ದಾನೆ. ಅಮೆಝಾನ್ ಅಲ್ಲಿ ಯಾವ್ದೋ ಒಂದು ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ಏನೋ ಒಂದು ಡೈಲಾಗ್ ಬರುತ್ತೆ, ಬಂದಾಗ ಒಂದು ವರ್ಡ್ ಯೂಸ್ ಆಗುತ್ತೆ, ಇಟ್ ವಿಲ್ ಬಿ ಇನ್ ದ ಸ್ಟ್ರೈಟ್. ಒಂದು 8 ವರ್ಷದ ಮಗುಗೆ ನಾವು ಅದೇನು ಅಂತ ಅಂದಾಗ ನಾವು ಹೇಳ್ಬೋದು ಅದು ಬ್ಯಾಡ್ ವರ್ಡ್ ಯೂಸ್ ಮಾಡಬೇಡ ಅಂತ ಅಂದ್ಬಿಟ್ಟು. ಬಟ್ ಅದನ್ನ ಮ್ಯೂಟ್ ಮಾಡಿಕೊಟ್ಟಾಗ ಅಪ್ಪ ಅಮ್ಮನ ಬಾಯಲ್ಲಿ ಆ ವರ್ಡ್ ನ ಯೂಸ್ ಮಾಡೋ ತರ ಮಾಡ್ತಾ ಇದ್ದಾರೆ ಇಲ್ಲಿ ಸೆನ್ಸರ್. ಇಲ್ಲಿದ್ ಮಾತ್ರನೇ ಇದು ಪ್ರಾಬ್ಲಮ್ ಇರೋದು ಸರ್. ನಾವೆಲ್ಲ ಈ ವಿಷಯವಾಗಿ ಒಂದ್ ದಿವಸ ಹೋರಾಟ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಈ ವಿಚಾರ ಒಂದು ಸಣ್ಣ ಕ್ಲಾರಿಫಿಕೇಶನ್ ನಾನು ಕೊಟ್ಬಿಡ್ತೇನೆ. ನಾನು 4 ವರ್ಷ ಸೆನ್ಸಾರ್ ಬೋರ್ಡ್ ಮೆಂಬರ್ ಆಗಿದ್ದೆ. ನಮಗೆ ಸಿನಿಮಾ ಮತ್ತೆ ಅಡ್ವರ್ಟೈಸ್ಮೆಂಟ್, ಟ್ರೈಲರು, ಟೀಸರು ಇಷ್ಟಕ್ಕೆ ಮಾತ್ರ ನಮಗೆ ಸೆನ್ಸಾರ್ ಬೋರ್ಡ್ ಅಲ್ಲಿ ಇಲ್ಲಿ ಸೆನ್ಸಾರ್ ಮಾಡಕ್ಕೆ ಅಥವಾ ಸರ್ಟಿಫಿಕೇಟ್ ಕೊಡಕ್ಕೆ ಪರ್ಮಿಷನ್ ಇರೋದು. ಡಿಜಿಟಲ್ ಮೀಡಿಯಾದಲ್ಲಿ ಏನು ಬರುತ್ತೆ, ನಾನು ಬರೀ ಡಿಜಿಟಲ್ ಹೇಳಿಲ್ಲ ಸರ್. ಅಮೆಝಾನ್ ಅಲ್ಲಿ ಒಂದು ಮೂವಿ ನೋಡಿದೆ, ಅದು ಬರಲ್ಲ. ಅಮೆಝಾನ್, ನೆಟ್ಫ್ಲಿಕ್ಸ್ ಎಲ್ಲ ಡಿಜಿಟಲ್. ಸೊ ಇಟ್ ವಿಲ್ ನಾಟ್ ಕಮ್ ಅಂಡರ್ ದಿಸ್ ಪರ್ವ್ಯೂ. ಅದಕ್ಕೋಸ್ಕರನೇ ಈ ಸಲ ಸೆಂಟ್ರಲ್ ಗವರ್ಮೆಂಟ್ ತೀರ್ಮಾನ ಮಾಡಿದೆ, ದೇ ವಾಂಟ್ ಟು ಬ್ರಿಂಗ್ ಆಲ್ ಡಿಜಿಟಲ್ ಮೀಡಿಯಾ ಆಲ್ಸೋ ಅಂಡರ್ ಸೆನ್ಸಾರ್. ಸೊ ಅಲ್ಲಿ ತನಕ ಒಂಚೂರು ನೀವು ಹೋಲ್ಡ್ ಮಾಡ್ಕೊಳ್ಳಿ. ಮಕ್ಕಳಿಗೆ ಟಿವಿ, ಮೊಬೈಲ್ ಯಾವುದು ಕೊಡಬೇಡಿ. ಆಕ್ಚುಲ್ ಆಗಿ ಒಂದು ಸೆನ್ಸಾರ್ ವಿಚಾರದ್ದು ಒಂದು ಗಮನಕ್ಕೆ ತರ್ತೀನಿ. ಬಹಳ ಹಿಂದೆ ನಡೆದಿದ್ದ ವಿಚಾರ. ಮಾಸ್ ಲೀಡರು ಶಿವಣ್ಣನ್ ಸಿನಿಮಾ, ಅವ್ರದ್ದೊಂದು ಸಿನಿಮಾದಲ್ಲಿ ನಮ್ಮ ಇಂಡಿಯನ್ ನ್ಯಾಷನಲ್ ಫ್ಲಾಗು ಅಲ್ಲೊಂದು ಫೈಟ್ ಸೀನ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದೊಂದು ಸೀನ್ ಅಲ್ಲಿ ಪಾಕಿಸ್ತಾನ ಫ್ಲಾಗು ಕಾಣುತ್ತೆ, ಇಂಡಿಯನ್ ಫ್ಲಾಗು ಕಾಣುತ್ತೆ. ಪಾಕಿಸ್ತಾನ ಫ್ಲಾಗು ಫುಲ್ ಕಾಣುತ್ತೆ, ಇಂಡಿಯನ್ ಫ್ಲಾಗು ಬ್ಲರ್ ಮಾಡಿದ್ದಾರೆ, ಮಾಸ್ಕ್ ಮಾಡಿದ್ದಾರೆ. ನಾನು ಕೇಳಿದೆ ಸೆನ್ಸಾರ್ ಆಫೀಸರ್ನ, ಏನಕ್ಕೆ ಮಾಡಿದ್ದೀರಾ ಅಂತ. ಅವಾಗ ಅವ್ರು ಹೇಳಿದ್ರು, ನೋ, ಇಂಡಿಯನ್ ಫ್ಲಾಗ್ನ ನೀವು ಹಂಗೆಲ್ಲ ತೋರ್ಸಕ್ಕಾಗಲ್ಲ ರೀ, ಎಲ್ಲಿ ಬೇಕಾದ್ರೂ. ನೋ, ದೇ ಡು ನಾಟ್ ಹ್ಯಾವ್ ಐಡಿಯಾ ಇಟ್ ಆಲ್. ಸೆನ್ಸಾರ್ ಆಫೀಸರ್ಗೆ ಗೊತ್ತಿಲ್ಲ ಅದು ವಿಚಾರ. ನಾನು ಅವ್ರ ಜೊತೆ ತುಂಬಾ ಜಗಳ ಆಡಿದ್ದೀನಿ. ಇಂಡಿಯನ್ ನ್ಯಾಷನಲ್ ಸಿನಿಮಾ ಇಟ್ ಸೆಲ್ಫ್ ಇಸ್ ಫಿಕ್ಟಿಷಿಯಸ್. ನಾವು ಫಸ್ಟೇ ಡಿಸ್ಕ್ಲೈಮರ್ ಹಾಕಿರ್ತೀವಿ, ಇದು ಯಾರಿಗೂ ಸಂಬಂಧಿಸಿದ್ದಲ್ಲ, ಹಾಗೆ ಹೀಗೆ ಅಂತ. ಹಾಗಂತ ಪೊಲೀಸ್ನ ನಾವು ತೋರ್ಸಲ್ವಾ ಸಿನಿಮಾದಲ್ಲಿ? ಪೊಲೀಸ್ನವರೆಲ್ಲ ಗಲಾಟೆ ಮಾಡ್ಬಿಟ್ಟು, ಸರ್ಕಾರ ಗಲಾಟೆ ಮಾಡಿದ್ರೆ ನಾವು ಪೊಲೀಸ್ನವ್ರು ತೋರ್ಸಕ್ಕೆ ಆಗಲ್ಲ. ಯೂನಿಫಾರ್ಮ್ ಬದಲಾಯಿಸಬೇಕಾಗತ್ತೆ ನಾವು, ಅಲ್ವಾ? ಪೊಲೀಸ್ ಹಾಕಿ ಬಟ್ಟೆ ತೆಗೆದುಬಿಟ್ಟು ಬೇರೆ ಇನ್ಯಾವ್ದಾರು ಬಟ್ಟೆ ಹಾಕಿ ಅವ್ರನ್ನ ಪೊಲೀಸ್ ಅಂತ ನಾವು ತೋರಿಸ್ಬೇಕಾಗತ್ತೆ. ಆಲ್ಮೋಸ್ಟ್ ಸಿನಿಮಾದಲ್ಲಿ ಸೆನ್ಸಾರ್ನಲ್ಲಿ ನಾನು ಇದನ್ನ ಹೇಳ್ತಾ ಇರೋದು ಏನಕ್ಕೆ ಅಂತಂದ್ರೆ, ಸೆನ್ಸಾರ್ನಲ್ಲಿ ಕೂತ್ಕೊಳ್ಳೋರಿಗೆ ಅಟ್ಲೀಸ್ಟ್ ಒಂದು ಸಿನಿಮಾ ಮೇಕಿಂಗ್ ಬಗ್ಗೆ, ಸಿನಿಮಾ ಮಾಡುವ ಕಷ್ಟದ ಬಗ್ಗೆ ಗೊತ್ತಿದ್ರೆ ಯಾರು ಅಲ್ಲೇನು ತಕರಾರು ಮಾಡೋದಿಲ್ಲ ಅಂತ ಅಷ್ಟೇನೆ. ನನ್ನ ಪಾಯಿಂಟ್ ಏನಿತ್ತು, ಸಿನಿಮಾ ಆಕ್ಚುಲಿ ಎಲ್ಲಾರು ನೋಡ್ಬೇಕು, ನೋಡಿದ್ರೇನೆ ಇದ್ರಲ್ಲಿ ಏನಿದೆ ಅನ್ನೋದು ಗೊತ್ತಾಗೋದು. ಅಂದ್ರೆ ಮಕ್ಳು ನೋಡಿದ್ರೇನೆ ಸರ್ ಅವ್ರ ಮುಂದೆ ಅವ್ರ ಡಿಜಿಟಲ್ ಲೈಫ್ ಯಾವ ತರ ಯೂಸ್ ಮಾಡಬೇಕು, ಯೂಸ್ ಮಾಡಬಾರ್ದು ಅನ್ನೋದು. ಇವಾಗ UA ಬಂದಿರೋದ್ರಿಂದ ಅಂದ್ರೆ ಮಕ್ಳನ್ನ ಬಿಡಲ್ಲ. ಈ ಸಿನಿಮಾ ಮಕ್ಳು ನೋಡ್ಬೇಕು ಅನ್ನೋದು ಇಂಟೆನ್ಷನ್ ಅಲ್ಲಿ ಹೇಳಕ್ ಹೋಗಿ. ಮಕ್ಕಳು ಅಂದ್ರೆ 18 ವರ್ಷದ ಮೇಲಲ್ವಾ? ಎನಿವೆ, ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಶ್ರೀಕಾಂತ್ ಎಲ್ಲರಿಗೂ. ಲಾಸ್ಟ್ ಎಲ್ಲರಿಗೂ ವಿಶ್ ಮಾಡೋಣ. ಅರುಣ, ಇನ್ನೇನಾರು ಹೇಳಕ್ಕಿದ್ರೆ ಹೇಳ್ಬಿಡು ಬೇಗ. ಅವರೆಲ್ಲರೂ ಆಫ್ ಮಾಡಕ್ ಆಯ್ತಾ ಇದ್ದಾರೆ. ಓಕೆ, ಇಲ್ಲಿ ಬಂದಿರೋ ಎಲ್ರಿಗೂ, ಸೋಷಿಯಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಪತ್ರಕರ್ತಿಗೂ ನನ್ನ ವಿಷಸ್ ಹೇಳ್ತಾ ಥ್ಯಾಂಕ್ ಯು ಫಾರ್ ಕಮಿಂಗ್. ನೀವು ಕಂಪ್ಲೀಟ್ ಮಾಡಿ. ಮತ್ತೇನಿಲ್ಲ, ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ನಾನು ಫಸ್ಟ್ ಟೈಮ್ ಆಂಕರ್ ಮಾಡ್ತಾ ಇದ್ದೀನಿ, ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ನಾವು ವಿದ್ಯಾರ್ಥಿಗಳು ನಾವು ಸ್ವಲ್ಪ ಸೀನಿಯರ್ ಪ್ರೊಫೆಸರ್ ಅಷ್ಟೇ. ಅರುಣ ನನ್ನ ಬಂದು ಕೇಳ್ಕೊಂಡ, ಈ ಸಲ ಒಂದು ಚೇಂಜ್ ಮಾಡೋಣ, ಆಂಕರ್ನ ಕರೆಸಲ್ಲ, ನೀವೇ ಬಂದು ಮಾಡಿ ಅಂತ. ಹಳೆ ಪತ್ರಕರ್ತ, ಸ್ವಲ್ಪ ಅಜೋಶ್ ಇತ್ತು, ಕಂಟಿನ್ಯೂ ಮಾಡೋಣ ಅನ್ಬಿಟ್ಟು ಮಾಡಿದ್ದೀನಿ. ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸಿ. ಎಲ್ರಿಗೂ ಮತ್ತೊಮ್ಮೆ ವಂದನೆಗಳು, ಧನ್ಯವಾದಗಳು. ಥ್ಯಾಂಕ್ ಯು. ಆಂಕರಿಂಗ್ ಮಾಡ್ಕೊಟ್ಟಿದ್ದೆ. ಥ್ಯಾಂಕ್ ಯು ಸೋ ಮಚ್.